ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಅಮ್ಮನ ಪ್ರೀತಿ ಕೇವಲ ಆಪ್ಯಾಯಮಾನ ಮಾತ್ರ ಅಲ್ಲ, ಅತಿ ಅಗತ್ಯವಾದ್ದು. ಅಮ್ಮನ ಅಕ್ಕರೆ ಇದು ಎಂಥ ಒಂದು ಭಾವವನ್ನು ಮೂಡಿಸುತ್ತೆ ಅನ್ನೋದು ಈ ದಿನದ ಕಾರ್ಯಕ್ರಮ, ಇನ್ನು ಈ ದಿನದಿಂದ ಆರಂಭವಾಗುವಂತಹ ಸರಣಿಯಲ್ಲಿ ಮೈದಳೆಯುತ್ತೆ ಅನ್ನೋದು ನನ್ನ ಭಾವನೆ. ಅಮ್ಮನ ಪ್ರೇಮದ, ಮಾತೃತ್ವದ ಅಕ್ಕರೆಯ ಒಂದು ಆಗರವಾಗಿ ವಚನವೇದದ ಪ್ರವಚನ ಮಾಲಿಕೆ ನಮ್ಮ ಮುಂದೆ ಬಂದಿದೆ ಅನ್ನೋದೇ ನಿಜವಾದ ಒಂದು ಮನಸ್ಸಿನ ಭಾವನೆ. ಹೇಗೆ ಅಂತಂದ್ರೆ, ಶ್ರೀಮಾತೆ ನಮ್ಮೆಲ್ಲರಿಗೂ ಅಮ್ಮ. ಅಮ್ಮನಿಗೆ ಶ್ರೀರಾಮಕೃಷ್ಣರ ಕುರಿತಾಗಿ ಇದ್ದಂತಹ ಒಂದು ಭಾವನೆ ಏನು ಅನ್ನೋದು ಶ್ರೀರಾಮಕೃಷ್ಣರು ಈ ಭೂರಂಗವನ್ನ ತೊರೆದಾಗ ನಮಗೆ ನೇರವಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಅಮ್ಮ, ನನ್ನನ್ನು ತೊರೆದು ಹೋದ್ಯಾ ಅನ್ನುವಂಥ ಶ್ರೀಮಾತೆಯವರ ಮಾತು ನಮಗೆ ಅವರಲ್ಲಿ ಶ್ರೀರಾಮಕೃಷ್ಣರ ಕುರಿತಾಗಿ ಮಾತೃಭಾವ ಇತ್ತು, ಅಂದ್ರೆ ಶ್ರೀರಾಮಕೃಷ್ಣರೇ ತಾಯಿಯಾಗಿ ಇವರಿಗೆ ಕಾಣ್ತಿದ್ರು ಅನ್ನೋದು ನಮಗೆ ಗೋಚರವಾಗತ್ತೆ. ಇನ್ನು ಶ್ರೀರಾಮಕೃಷ್ಣರಿಗಂತೂ ಶ್ರೀಮಾತೆ ಜಗಜ್ಜನನಿ. ಮತ್ತು ಈವಾಗ ಈ ದಿನ ಪ್ರಾರಂಭವಾಗ್ತಿರುವಂತಹ ವಚನ ವೇದ, ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಮೂಲವಾದ ಕೃತಿ ವಚನವೇದ, ಶ್ರೀರಾಮಕೃಷ್ಣ ವಚನವೇದ. ವಚನವೇದದ ಕರ್ತೃ ಮಾತೆಯ ಶಬ್ದದ ಮಕಾರದ ಅಂಕಿತರಾಗಿರುವಂತಹ ಅವರ ರಚನೆ ರಾಮಕೃಷ್ಣ ವಚನವೇದ. ಇನ್ನು ಈ ವಚನವೇದದ ಕುರಿತಾಗಿ ಅಮ್ಮ ಏನ್ ಹೇಳ್ತಾರೆ, ಶ್ರೀಮಾತೆಯವರು ಏನ್ ಹೇಳ್ತಾರೆ? ರಾಮಕೃಷ್ಣ ವಚನವೇದವನ್ನ ರಚನೆ ಮಾಡಿದ ನಂತರ ಅದನ್ನ ಶ್ರೀಮಾತೆಯವರಿಗೆ ಕೇಳಿಸಿದಾಗ ಅವರಿಗೆ ಅಮ್ಮ ಹೇಳ್ತಾರೆ, ಇಲ್ಲಿ ನೀನು ಇದನ್ನೆಲ್ಲ ಹೇಳ್ತಾ ಹೋದಾಗ ನನಗೆ ಶ್ರೀರಾಮಕೃಷ್ಣರೇ ಮಾತಾಡ್ತಾ ಇರೋ ಹಾಗೆ ಭಾಸವಾಯಿತು ಅಂತ. ಅಂದ್ರೆ ಶ್ರೀರಾಮಕೃಷ್ಣರ ನೇರ ವಚನಗಳನ್ನ ಹಿಡಿದಿಟ್ಟಿರುವಂತಹ ಅವರ ಅದ್ವಿತೀಯ ಕೃತಿ ವಚನವೇದ. ಶ್ರೀರಾಮಕೃಷ್ಣರ ಮಹಾಸಂಘದಲ್ಲಿ ಅದ್ಭುತವಾದ ಕಾರ್ಯಗಳು ನಡೀತಾ ಬರ್ತಾ ಇವೆ. ಮಾತೃತ್ವ ಅನ್ನೋದು ಮೇರುವಿನ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇನ್ನು ಈ ವಚನವೇದವನ್ನ ಈ ಕಾಲದಲ್ಲಿ ಸದ್ಯದಲ್ಲಿ ಪ್ರಸ್ತುತವಾಗಿ ನಮ್ಮಲ್ಲಿಗೆ ತರ್ತಾ ಇರುವಂಥವರು ಮಾತೃ ಸ್ವರೂಪರಾದಂತಹ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರು. ಸ್ವಾಮಿ ಜಪಾನಂದಜಿ ಅಂದಾಕ್ಷಣ ತಾಯಿಯೇ ನಮ್ಮನ್ನ ಕಾಯ್ತಾ ಇದ್ದಾಳೆ ಅನ್ನುವಂತ ಭಾವ ಕೇವಲ ಮನುಷ್ಯ ಮಾತ್ರರಲ್ಲಿ ಅಲ್ಲದೆ ಅನೇಕ ಜೀವಿಗಳಲ್ಲಿ ಈ ಭಾವಸ್ಫುರಣೆಯಾಗೋದನ್ನ ನಾವು ಕಾಣ್ತೀವಿ. ಎಲ್ಲೇ ಸಂತ್ರಸ್ತರಾಗಿರ್ಲಿ, ಯಾವಾಗ್ಲೂ ನನಗನ್ಸುತ್ತೆ ಸ್ವಾಮಿ ಜಪಾನಂದಜಿ ಅವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡಾಗ ಈ 1800ಗಳು ಅಂದ್ರೆ 1800s ಅಲ್ಲಿರುವಂಥ ತಾಯಿ, ಒಬ್ಬ ಮನೆಯ ತಾಯಿ, ಭಾರತೀಯ ತಾಯಿ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ಲೋ ಅದೇ ರೀತಿ ಅಂತ ಅನ್ಸುತ್ತೆ. ಮಕ್ಕಳ ಪೋಷಣೆಗಾಗಿ ಇಡೀ ದಿನವನ್ನ ಸವೆಸಿ, ಜೊತೆಯಲ್ಲಿ ಮನೆಯಲ್ಲಿರುವಂತಹ ಗೋಮಾತೆಗಳನ್ನು ಪೋಷಿಸಿ, ಇತರ ಪ್ರಾಣಿ ಪಕ್ಷಿಗಳು ಯಾವ್ದಿರುತ್ತೋ ಅವುಗಳನ್ನೆಲ್ಲ ಪೋಷಿಸಿ, ಅಷ್ಟೇ ಅಲ್ಲದೆ ಅಂಗಳಕ್ಕೆ ಬರುವಂತಹ ಪಕ್ಷಿ ಅತಿಥಿಗಳಿಗೆ ಕಾಳುಗಳನ್ನ, ಆಹಾರವನ್ನ ನೀಡುವಂತಹ ಸತ್ಕಾರ್ಯದಲ್ಲಿ ತೊಡಗ್ತಾ, ದೇಹ ಪೋಷಣೆಗೆ ಇದನ್ನೆಲ್ಲ ಮಾಡ್ತಾ, ಆಗ ನಮಗ್ ಗೊತ್ತೇ ಇದೆ ಎಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತು ಒಂದು ಆಹಾರವನ್ನ ಸಿದ್ಧಪಡಿಸೋದ್ರಲ್ಲಿ. ಪೌಷ್ಟಿಕವಾದ ಆಹಾರವನ್ನ ಮಕ್ಕಳಿಗೆ ಕೊಡಬೇಕು, ಅದು ಅಸಂಖ್ಯ ಮಕ್ಕಳು ಇರ್ತಾ ಇದ್ರು ಎಷ್ಟೋ ಸಲ. ಈಗಿನ ಕಾಲಕ್ಕೆ
ನಾವು ಹೋಲಿಸಿ ನೋಡಿದ್ರೆ ಅದು ಅಸಂಖ್ಯ ಅಂತ ಹೇಳ್ಬೇಕಾಗತ್ತೆ. ಅಂತಹ ಕಾರ್ಯನಿರ್ವಹಣೆ ಮಾಡ್ತಾ ಮಾಡ್ತಾ ಕೇವಲ ದೇಹ ಪೋಷಣೆ ಅಲ್ಲದೆ ಮನಸ್ಸನ್ನು ಕೂಡ ಎತ್ತರಕ್ಕೆ ಬೆಳೆಸುವಂತಹ ಒಂದು ಕಾರ್ಯದಲ್ಲಿ ತಾಯಿ ತೊಡಗಿರ್ತಾ ಇದ್ಲು. ಕಥೆಗಳ ಮೂಲಕ, ಸದ್ವಿಚಾರಗಳ ಮೂಲಕ ಮಕ್ಕಳಿಗೆ ಹೇಳ್ತಾ ಹೇಳ್ತಾ ಆ ಮಕ್ಕಳನ್ನ ಸಂಸ್ಕಾರಿತರನ್ನಾಗಿ ಮಾಡುವಂತ ಒಂದು ಕಾರ್ಯ. ಜೊತೆಗೆ ತಾನೇ ಆದರ್ಶಮಯವಾಗಿ ಬದುಕಿ ತೋರಿ ಆ ಮಕ್ಕಳಿಗೆ ಸನ್ಮಾರ್ಗವನ್ನ ಸೂಚಿಸುವಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ಹೊತ್ತಂತಹ ಆ ತಾಯಿಯ ಚಿತ್ರ ಸ್ವಾಮಿ ಜಪಾನಂದಜಿ ಅವರನ್ನ ನೆನೆಸ್ಕೊಂಡಾಗೆಲ್ಲ ಮುಂದೆ ಬರುತ್ತೆ. ದೇಹ ಪೋಷಣೆ ಅಂತ ತಗೊಂಡ್ರೆ ಎಷ್ಟೋ ಮಂದಿಗೆ ಆಹಾರವಿಲ್ಲದೆ ಕಷ್ಟಪಡ್ತಾ ಇರುವಂತವ್ರಿಗೆ ನಿತ್ಯದ ಆಹಾರವನ್ನ ಹುಡುಕೊಂಡು ಹೋಗಿ ಒದಗಿಸೋದ್ರಲ್ಲಿ ಸ್ವಾಮಿ ಜಪಾನಂದರು ಮಾಡ್ತಿರುವಂತಹ ಕಾರ್ಯ ಅದು ಶಿರಬಾಗಿ ನಮಿಸಬೇಕಾದಂಥದ್ದು. ನಿತ್ಯ ಜೀವನದಲ್ಲೇ ಕಷ್ಟಗಳಿರ್ಬೇಕಾದ್ರೆ ಇನ್ನು ಹೆಚ್ಚಿನ ಸಂತಾಪಗಳು ಉಂಟಾದಾಗ, ಪ್ರಕೃತಿ ವಿಕೋಪಗಳು ಹೊಂದಿದಾಗ, ಆ ಪ್ರಕೃತಿ ವಿಕೋಪಗಳು ಎಷ್ಟೇ ಇದ್ರೂ ಕೂಡ ಅಂತಹ ಸ್ಥಳಗಳಿಗೆ ಧಾವಿಸಿ ಹೋಗಿ ಅಲ್ಲಿನ ಜನರಿಗೆ ಒಂದು ಮೂಲ ಆಶ್ರಯವನ್ನ ನೀಡಿ, ಹೊಟ್ಟೆಗೆ ಆಹಾರವನ್ನ ನೀಡಿ ತಮ್ಮ ನಿತ್ಯ ಜೀವನ ಎಷ್ಟು ಸಾಧ್ಯವೋ ಅಷ್ಟಾದರೂ ಸುಖಮಯವಾಗಿ ನಡೆಯೋ ಹಾಗೆ ಜೋಪಾನ ಮಾಡ್ತಿರುವಂತಹ ಜಪಾನಂದಜಿ ಅವರ ಕಾರ್ಯ ಅತ್ಯಂತ ಮಹತ್ತರವಾದ್ದು ಮಾತೃತ್ವದ ಒಂದು ನಿಟ್ಟಿನಲ್ಲಿ. ಇನ್ನು ದೇಹ ಪೋಷಣೆಯ ಜೊತೆ ಜೊತೆಗೆ ಆಗ್ಲೇ ನಾನು ಹೇಳಿದ ಹಾಗೆ ಕಥೆಗಳನ್ನ, ಸದ್ವಿಚಾರಗಳನ್ನ ಸಮಾಜದಲ್ಲಿ ಬಿತ್ತರಿಸುವುದರಲ್ಲಿ ಕಿಂಚಿತ್ತೂ ನಿಲ್ಲದೆ ನಿರಂತರವಾಗಿ ಮಾಡ್ತಾ ಇರುವಂತಹ ಕಾರ್ಯ ಅದು ನಿಜವಾಗ್ಲೂ ಅನುಕರಣೀಯ ಅಂತ ಹೇಳೋಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ಅನುಕರಿಸೋದಕ್ಕೆ ಅದು ಕೈಗೆ ಸಿಕ್ಕುವಂತ ಮಟ್ಟದಲ್ಲಿಲ್ಲ. ದೈಹಿಕವಾಗಿ ಎಲ್ಲ ಕಡೆಯೂ ಸಂಚಾರ ಮಾಡಿ ಸಂತ್ರಸ್ತರಿಗೆ ಸಮಾಧಾನವನ್ನ ಒದಗಿಸ್ತಾ, ಮತ್ತೆಲ್ಲಿ ಸಮಯ ಮಾಡಿಕೊಂಡು ಇದ್ದಲ್ಲಿಂದಲೇ ಸಾವಿರಾರು ಲಕ್ಷಾಂತರ ಮಂದಿಗೆ ಇಂತಹ ಸಂಸ್ಕಾರವನ್ನ ಉಣಬಡಿಸ್ತಾ ಇರುವಂತ ಈ ಒಂದು ಕಾರ್ಯ ವೈಖರಿ ಅದು ಕೇವಲ ದಿವ್ಯ ತ್ರಯರ ನೇರ ಆಶೀರ್ವಾದವಲ್ಲದೆ ಮತ್ತೇನು ಅಲ್ಲ ಅಂತ ಅನ್ಸುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳ ವಿಚಾರದಲ್ಲಿ ತಗೊಂಡ್ರು ಕೂಡ ಪಾವಗಡದಂತಹ ಕ್ಷೇತ್ರದಲ್ಲಿ ಇದ್ದು ಅದು ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಶ್ರೀರಾಮಕೃಷ್ಣರ ಪದಗಳು ಅಲ್ಲಿ ಮೂಡಿ, ಆ ಪದ ಛಾಯೆ ಅಲ್ಲಿ ಮೂಡಿದ್ರಿಂದ ಆ ಪಾವಗಡ ಅನ್ನೋದು ದಿವ್ಯ ಕ್ಷೇತ್ರವಾಗಿ ಈಗ ಮಾರ್ಪಾಡಾಗಿದೆ. ಆ ಕ್ಷೇತ್ರದ ಪಾವಿತ್ರ್ಯವನ್ನ ಕಾಪಾಡ್ತಾ ಅದನ್ನ ಶ್ರೀರಾಮಕೃಷ್ಣರ ಸಂದೇಶದ ಒಂದು ಸಾಕಾರ ಸ್ವರೂಪವಾಗಿ ಜಗತ್ತಿಗೆ ನಿಲ್ಲಿಸಿ ತೋರಿಸ್ತಾ ಇರುವಂತಹ ಶ್ರೀಮದ್ ಜಪಾನಂದಜಿ ಅವರ ಪುಣ್ಯ ಕಾರ್ಯ ಅದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ಒದಗಿಸುವುದರ ಮೂಲಕ ಜಗತ್ತಿಗೆ ಒಂದು ವಿಶೇಷವಾದಂತಹ ಪಾಠವನ್ನ ಕಲಿಸ್ಕೊಡ್ತಾ ಇದೆ. ಸ್ವಾಮೀಜಿಯವರ ಈ ಎಲ್ಲ ಕಾರ್ಯಗಳು ಶ್ರೀರಾಮಕೃಷ್ಣರು, ಶ್ರೀಮಾತೆ ಮತ್ತು ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಮಥನ ಮಾಡಿಕೊಂಡು ಆ ರಸಾಮೃತವನ್ನ ತಮ್ಮಲ್ಲಿ ಮೈಗೂಡಿಸ್ಕೊಂಡು ಅದನ್ನ ಜಗತ್ತಿಗೆ ಸಿಂಪಡಿಸ್ತಾ ಇರುವಂತಹ ಒಂದು ಅದ್ಭುತ ವಿಶೇಷ ಅಂತ ನಮ್ಗನ್ಸುತ್ತೆ. ಜೊತೆಗೆ ಸ್ವಾಮೀಜಿಯವರ ವಿಷಯದಲ್ಲಿ ಮಾತಾಡ್ತಾ ಇದ್ರೆ ಅವರ ಧೀರತೆಯನ್ನ ನಾವು ಗಮನಿಸ್ಬೇಕಾಗತ್ತೆ. ನೋಡಿ, ಪ್ರಕೃತಿ ವಿಕೋಪಗಳು ಎಂಥದ್ದೆಲ್ಲ ಆಗಿದೆ, ಅದಕ್ಕೆಲ್ಲ ಹೋಗಿ ಸ್ವಾಮೀಜಿ ಸಹಾಯ ಮಾಡಿದ್ದಾರೆ. ಆದ್ರೆ ಈಗ ಜಗತ್ತೇ ತತ್ತರಿಸಿ ಹೋಗ್ಬಿಟ್ಟಿರುವಂತಹ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಕೂಡ ಸ್ವಾಮೀಜಿ ತಾವೇ ಸ್ವತಃ ಎಲ್ಲ ಪ್ರದೇಶಗಳಿಗೂ ಹೋಗಿ ತಮ್ಮ ಸೇವೆಯನ್ನ ಅರ್ಪಿಸಿ ಬರ್ತಾ ಇದ್ದಾರೆ. ಮನೆಗಳಲ್ಲಿ ಲಾಕ್ ಡೌನ್ ಆಗಿರುವಂತಹ ಈ ಪರಿಸ್ಥಿತಿಯಲ್ಲಿ ಸ್ವಾಮೀಜಿಯವರು ಹೊಸಲಿನಿಂದ ಆಚೆ ಮೆಟ್ಟಿ ಇವನ್ನೆಲ್ಲ ವುಹಾನ್ಗೆ ನೀನೇನು ಇಲ್ಲ ಅಂತ ವುಹಾನ್ ಹನನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಈ ಏನ್ ಬಂತು, ನಿವಾರನ್ನ ನಿವಾರಿಸೋದು ಅವ್ರಿಗೇನ್ ಸುಲಭದ ಮಾತು. ಯಾಕೆಂತಂದ್ರೆ ಹಲವಾರು ವರ್ಷಗಳಿಂದ ಸಂತ್ರಸ್ತರನ್ನ ಕಾಪಾಡ್ತಾ ಬರ್ತಾ ಇರುವಂತಹ ಸ್ವಾಮೀಜಿಯವರು ಈ ಕಾರ್ಯದಲ್ಲಿ ತೊಡಗಿರೋದು ಈಗ ನಮ್ಗೆ ಆಶ್ಚರ್ಯ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಸ್ವಾಮೀಜಿಯವರು ನಿರಂತರವಾಗಿ ಈ ಕಾರ್ಯವನ್ನ ಎಷ್ಟು ಸುಲಭ ಅನ್ನೋ ಹಾಗೆ
ಬಂಡೆಯನ್ನ ಹೊತ್ತಿರೋರನ್ನ ನೋಡಿದ್ರೆ ಸುಲಭವಾಗಿ ಎತ್ತಿದ್ದಾರೆ ಅಂತ ನೋಡಿದ ತಕ್ಷಣ ಆಹಾ ನಾವು ಎತ್ತಬಹುದು ಅಂತ ಅನ್ನಿಸ್ಬಹುದೇನೋ. ಆದ್ರೆ ಅಷ್ಟು ಸುಲಭವಾದ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋ ಹಾಗೆ ಹಸನ್ಮುಖಿಗಳಾಗಿ ಸದಾ ಒಂದು ಉತ್ಸಾಹದಿಂದ ಕೂಡಿದ್ದು. ಸ್ವಾಮೀಜಿ ಅವರನ್ನ ನೋಡಿದಾಗ ಅವ್ರು ರಾತ್ರಿ ಪ್ರಯಾಣ ಎಲ್ಲ ಮಾಡಿ ಬಂದಿದ್ದು, ಬೆಳಿಗ್ಗೆ ಬಂದು ಉಪನ್ಯಾಸ ಮಾಡ್ತಿದ್ರು ಕೂಡ ಅವರಲ್ಲಿ ನಾವು ಯಾವ್ದು ಆಯಾಸವನ್ನ ಗಮನಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅವರ ಒಳಗೆ ಸ್ಥಾಪಿತರಾಗಿರುವಂತಹ ದಿವ್ಯತ್ರಯರ ಆ ಮೂಲ ಶಕ್ತಿ ಅದೆಷ್ಟು ಅಗಾಧವಾಗಿದೆ ಅಂತಂದ್ರೆ ಆ ಶಕ್ತಿಗೆ ಯಾವತ್ತೂ ಸುಸ್ತಾಗೋದಿಲ್ವಲ್ಲ ಅನ್ನೋದರ ಸಾಕ್ಷಿಯಾಗಿ ಸ್ವಾಮಿ ಜಪಾನಂದಜಿ ಅವರು ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಬರ್ತಿದ್ದಾರೆ. ಸ್ವಾಮೀಜಿಯವರು ನಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮುಖ್ಯವಾಗಿ ನನ್ನನ್ನ ಏನು ಗುರುತಿಸ್ಬೇಕಾಗಿರ್ಲಿಲ್ಲ. ಸ್ವಾಮೀಜಿಯವರ ಮಾತುಗಳೇ ಅಮೃತ, ಅವ್ರು ಮಾಡ್ತಿರುವಂತಹ ಕಾರ್ಯವೇ ಆದರ್ಶ. ಆದ್ರೂ ಕೂಡ ಜಗತ್ತಿನಲ್ಲಿ ಎಷ್ಟು ಕೃಪೆಯನ್ನಿಟ್ಟಿದ್ದಾರೆ ಅನ್ನೋಂಥ ಒಂದು ಪ್ರಮಾಣವನ್ನ ತೋರ್ಸೋದಕ್ಕೋಸ್ಕರ ನನಗೂ ಕೂಡ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಯವರಿಗೆ ನಾನು ಚಿರಋಣಿ. ಈ ಮಾತೃಭಾವ ಸದಾ ಹೀಗೆ ನಮ್ಮ ಮೇಲೆಲ್ಲ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಇಂತಹ ಒಂದು ಮಾತೃತ್ವದ ಮೇಳೈಕೆ ಇಂದಿನ ಕಾರ್ಯಕ್ರಮ ಮತ್ತು ಇಂದಿನ ಕಾರ್ಯಕ್ರಮದ ಪ್ರಾರಂಭ. ಶ್ರೀ ಮಾ ಅಂತ ನಾನು ಹೇಳಿದ್ನಲ್ಲ, ಮಾ ಅನ್ನುವಂತಹ ಆ ಪುಟ್ಟ ನಾಮವನ್ನ ಇಟ್ಕೊಂಡು ಮಾಸ್ಟರ್ ಮಹಾಶಯ ಅನ್ನುವಂತಹ ಒಂದು ಆಪ್ತ ನಾಮವನ್ನ ಪಡ್ಕೊಂಡಿದ್ರು. ಮಾಸ್ಟರ್ ಮಹಾಶಯ ಅನ್ನುವಂತಹ ಅಧ್ಯಾಪಕ ವೃತ್ತಿಯ ಒಬ್ಬ ಶ್ರೇಷ್ಠ ಜ್ಞಾನಿ. ಅಧ್ಯಾಪಕ ವೃತ್ತಿಯಲ್ಲಿದ್ದಂತಹ ಮಾಸ್ಟರ್ ಮಹಾಶಯ ಅನ್ನುವಂತಹ ಆಪ್ತ ಭಾವಕ್ಕೆ ಬಂಗಾಳದಲ್ಲಿ ಒಳಗಾಗಿದ್ದಂಥವರು ಈ ರಾಮಕೃಷ್ಣ ವಚನ ವೇದದ ಮೂಲಕರ್ತರು. ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂತಹ ಕೃತಿಯ ಹೆಸರು ಕಥಾಮೃತ. ಬಂಗಾಳದಲ್ಲಿ ಕಥಾ ಅಂದ್ರೆ ಮಾತು, ಕಥೆ ಅಂದ್ರೆ ಮಾತಿನ ಅಮೃತ, ವಚನಾಮೃತ ಅನ್ನುವಂತಹ ಅರ್ಥದಲ್ಲಿ ಶ್ರೀರಾಮಕೃಷ್ಣರ ಮಾತುಗಳ ಅಮೃತವನ್ನ ಜೋಪಾನವಾಗಿ ಕಾಯ್ದಿರಿಸಿಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಮಹಾಸಂಘದಲ್ಲಿ ಕಲಶಪ್ರಾಯರಾಗಿರುವಂತಹ ಇಬ್ಬರನ್ನ ನಾವು ಕಾಣ್ತೀವಿ. ಎಷ್ಟು ಅದ್ಭುತ ಅಂದ್ರೆ ಒಬ್ಬರು ನರೇಂದ್ರ, ಇನ್ನೊಬ್ಬರು ಮಹೇಂದ್ರ. ಈ ನರೇಂದ್ರ ಮಹೇಂದ್ರರಿಬ್ಬರು ಶ್ರೀರಾಮಕೃಷ್ಣರ ಸಂದೇಶಾಮೃತವನ್ನ ಜಗತ್ತಿಗೆ ಸಾರದಂತಹ ಅತಿ ಮುಖ್ಯರು ಅಂತ ಗುರುತಿಸಲ್ಪಟ್ಟಿದ್ದಾರೆ. ಶ್ರೀರಾಮಕೃಷ್ಣ ಮಹಾಸಂಘದ ಒಂದು ಸೌಭಾಗ್ಯ ಹೇಗಿದೆ ಅಂತಂದ್ರೆ ಶ್ರೀರಾಮಕೃಷ್ಣರು ಅವತರಿಸಿ ಹೇಗೆ ತಮ್ಮ ಅವತಾರವನ್ನ ಜಗತ್ತಿಗೆ ತಲುಪಿಸೋದ್ರಲ್ಲಿ ಎಷ್ಟೆಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ನರೇಂದ್ರನ ಮೂಲಕ ಮತ್ತು ಮಹೇಂದ್ರನ ಮೂಲಕ. ನರೇಂದ್ರ ನಮಗ್ ಗೊತ್ತೇ ಗೊತ್ತು. ಶ್ರೀರಾಮಕೃಷ್ಣರ ನಾಮ ಸಿಂಹಾಸನವನ್ನ ಎಲ್ಲ ದಿಕ್ಕುಗಳಿಗೂ ಹೋಗಿ ಸ್ಥಾಪಿಸಿದಂತಹ ಸಿಂಹವಾಣಿಯ ಸ್ವಾಮಿ ವಿವೇಕಾನಂದ. ಇನ್ನು ಮಹೇಂದ್ರ ಕಥಾಮೃತವನ್ನ ರಚಿಸಿ ಶ್ರೀರಾಮಕೃಷ್ಣರ ಸಂದೇಶಗಳನ್ನ ಸ್ವಂತ ವಾಣಿಯಲ್ಲಿ, ಶ್ರೀರಾಮಕೃಷ್ಣರ ಸ್ವಂತ ವಾಣಿಯಲ್ಲಿ ಸ್ವಲ್ಪವೂ ಕೂಡ ವ್ಯತ್ಯಾಸ ಮಾಡದೆ ಜಗತ್ತಿಗೆ ತಲುಪಿಸಿರುವಂತಹ ಮಹೇಂದ್ರನಾಥ ಗುಪ್ತ. ನಾವು ಸಂಜೆಯಾಗಲು ತವಕಿ ಪುದುಮನ ಅಂತ ಹೇಳ್ಬೇಕಾದ್ರೆ ಗುಪ್ತ ದಫ್ತರ ಬರೆಯುತ್ತಿರ್ಪ ಮಹೇಂದ್ರನನ್ನ ನೋಡುವಂತಹ ಪ್ರಸಂಗ ನಮ್ಮ ಕಣ್ಮುಂದೆ ಕಟ್ಕೊಡ್ತಾರೆ ಶ್ರೀ ಕುವೆಂಪು ಅವರು. ಗುಪ್ತವಾಗಿ, ಆತನ ಹೆಸರೇ ಮಹೇಂದ್ರ ಗುಪ್ತ, ಆತ ಗುಪ್ತವಾಗಿ ಎಲ್ಲವನ್ನು ದಾಖಲಿಸ್ತಾ ಹೋಗ್ತಾನೆ. ಶ್ರೀರಾಮಕೃಷ್ಣರ ಮಾತುಗಳನ್ನ ಯಥಾವತ್ತಾಗಿ ದಾಖಲಿಸಿ ಜಗತ್ತಿಗೆ ನೀಡಿ ಶ್ರೀರಾಮಕೃಷ್ಣರ ಸಂದೇಶವನ್ನ ನೇರವಾಗಿ ಉಣಬಡಿಸುವಂತಹ ಮಹಾನ್ ಕಾರ್ಯವನ್ನ ಮಹೇಂದ್ರನಾಥ ಗುಪ್ತ, ಮಾಸ್ಟರ್ ಮಹಾಶಯ, ಮಾ ಅನ್ನುವಂತಹ ನಾಮಧೇಯದ ಈ ಮಹಾನ್ ವ್ಯಕ್ತಿ. ನರೇಂದ್ರ ಅತ್ಯಂತ ವಿಖ್ಯಾತ ನಾಮನಾದ್ರೆ ಮಹೇಂದ್ರನಾಥ ಗುಪ್ತ ಅನಾಮಧೇಯನ ಹಾಗೆ ಗುಪ್ತ ರೀತಿಯಲ್ಲಿ ತಾನೆಲ್ಲೂ ಕಾಣಿಸಿಕೊಳ್ಳದೆ ಶ್ರೀರಾಮಕೃಷ್ಣರನ್ನ ಸಂಪೂರ್ಣವಾಗಿ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾನೆ. ಸ್ವಾಮಿ ವಿವೇಕಾನಂದರೆ ಹೇಳೋ ಹಾಗೆ ಈ ಮಹತ್ ಕಾರ್ಯ ಮಹೇಂದ್ರನಾಥ ಗುಪ್ತನಿಂದಲೇ ಆಗ್ಬೇಕು
ಅನ್ನೋದು ಶ್ರೀರಾಮಕೃಷ್ಣರ ಒಂದು ಬಯಕೆ, ವ್ಯವಸ್ಥೆ. ಆದ್ರಿಂದಲೇ ನಾವ್ಯಾರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನ ಬರೆಯುವಂತ ಸಾಹಸ ಮಾಡ್ಲಿಲ್ಲ ಅಂತ ಅವರು ತಮ್ಮ ಪತ್ರದಲ್ಲಿ ಹೇಳ್ತಾರೆ. ಮಹೇಂದ್ರನಾಥ ಗುಪ್ತನ ಈ ಒಂದು ಶ್ರೀರಾಮಕೃಷ್ಣ ಕಥಾಮೃತ ಏನಿದೆ ಅದು ಕನ್ನಡದಲ್ಲಿ ವಚನಾಮೃತ ಅಂತ ಕೂಡ ತರ್ಜುಮೆ ಆಗಿತ್ತು. ಅದಾದ ನಂತರ ಶ್ರೀ ಕುವೆಂಪು ಅವರ ಸಲಹೆಯೊಂದಿಗೆ ವಚನ ವೇದ, ಶ್ರೀರಾಮಕೃಷ್ಣ ವಚನ ವೇದ ಅನ್ನುವಂತ ಹೆಸರಲ್ಲಿ ಲೋಕಾರ್ಪಣವಾಯಿತು. ವಚನ ವೇದದ ಒಂದು ಅತ್ಯಂತ ಮುಖ್ಯವಾದ ಒಂದು ವಿಷಯ ಅಂತಂದ್ರೆ, ನಾವು ವಚನ ವೇದವನ್ನ ಕೇಳ್ತಿದ್ರೆ ಅಥವಾ ಓದ್ತಾ ಇದ್ರೆ ನಾವು ಶ್ರೀರಾಮಕೃಷ್ಣರ ಪದತಲಗಳಲ್ಲೇ ಕೂತಿದ್ದೀವಿ ಅಂತ ಅನ್ಸುತ್ತೆ. ಶ್ರೀರಾಮಕೃಷ್ಣರನ್ನ ನಾವೇ ಮಾತಾಡಿಸ್ತಿದೀವಿ, ಶ್ರೀರಾಮಕೃಷ್ಣರು ನಮ್ಮೊಂದಿಗೆ ಮಾತಾಡ್ತಿದ್ದಾರೆ ಅನ್ನುವಂತ ಭಾವ ಖಂಡಿತವಾಗಿಯೂ ಬಂದೇ ಬರುತ್ತೆ. ಯಾಕೆಂದ್ರೆ ಸರಳವಾಗಿರುವಂತಹ ರೀತಿಯಲ್ಲಿ ಪ್ರತಿಯೊಂದು ಮಾತನ್ನು, ಶ್ರೀರಾಮಕೃಷ್ಣರ ಮಾತನ್ನ ಅದೇ ರೀತಿಯಾಗಿ ಹಿಡಿದಿಟ್ಟಿರುವಂತಹ ಕೃತಿ ಆದ್ರಿಂದ ಶ್ರೀರಾಮಕೃಷ್ಣರ ಮಾತುಗಳನ್ನ ನೇರವಾಗಿ ಕೇಳುವಂತಹ ಒಂದು ಸೌಭಾಗ್ಯ ನಮಗೆ ಒದಗುತ್ತೆ. ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ಮನುಷ್ಯರ ಮಾತುಗಳನ್ನ ಹತ್ರದಿಂದ ಕೇಳಿದ್ವಿ ಅಂತಂದ್ರೆ ಹೇಳ್ಕೊಳ್ತೀವಿ, ನಾವು ತುಂಬಾ ಸಂತೋಷವಾಗಿ ಬೀಗ್ತೀವಿ. ಇಂಥವ್ರ ಮಾತನ್ನ ಎದುರಿಗೆ ಕೂತ್ಕೊಂಡು ನಾನು ಕೇಳಿದೆ ಅಂತ ನಾವು ಹೇಳ್ಕೊತೀವಿ. ಆದ್ರೆ ಶ್ರೀರಾಮಕೃಷ್ಣರ ಮಾತನ್ನೇ ನಾವು ಎದುರಿಗೆ ಕೂತ್ಕೊಂಡು ಕೇಳ್ತಿದ್ದೀವಿ, ಆ ಭಗವಂತನ ಮನದಾಳದ ಮಾತು ಏನು ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ಅದೃಷ್ಟ ನಮ್ದೇನಿದೆ. ಹಾಗಾಗಿ ಶ್ರೀರಾಮಕೃಷ್ಣರ ಮಾತುಗಳನ್ನ ನೇರವಾಗಿ ನಾವು ಅವರ ಬಾಯಿಂದಲೇ ಕೇಳುವಂತ ಒಂದು ಮಹತ್ವಪೂರ್ಣವಾದಂತಹ ಸೌಭಾಗ್ಯವನ್ನ ನಮಗೆ ವಚನ ವೇದ ಒದಗಿಸ್ಕೊಡುತ್ತೆ. ವಚನ ವೇದ ಓದ್ತಾ ಇರ್ಬೇಕಾದ್ರೆ ನಮಗೆ ಒಂದು ವಿಶೇಷವಾದಂತ ಭಾವನೆ ಉಂಟಾಗತ್ತೆ. ಯಾಕೆ? ಶ್ರೀರಾಮಕೃಷ್ಣ ಮಹಾಸಂಘ ಒಂದು ಸಮನ್ವಯ ಕೇಂದ್ರ, ಎಲ್ಲರಿಗೂ ಸಮಪ್ರಮಾಣವಾದಂತಹ ಒಂದು ಅವಕಾಶವನ್ನ ಕೊಡುವಂತಹ, ಗೌರವವನ್ನು ಕೊಡುವಂತಹ ಒಂದು ಕೇಂದ್ರವಾಗಿದೆ. ಯಾಕೆ ಹೀಗೆ? ಇದರ ಮೂಲ ಏನು ಅನ್ನೋದು ನಮಗೆ ವಚನ ವೇದದಲ್ಲಿ ಒಂದು ಪುಟಪುಟವಾಗಿ ತೆರಿತಾ ಹೋಗುತ್ತೆ. ಶ್ರೀರಾಮಕೃಷ್ಣರ ಮೂಲ ಅಂತರಂಗ ಏನಿದೆ, ಆ ಅಂತರಂಗ ಭಾವಗಳು ವಚನ ವೇದದಲ್ಲಿ ನಮಗೆ ಅನಾವರಣ ಆಗ್ತಾ ಹೋಗುತ್ತವೆ. ಹಾಗಾಗಿ ಶ್ರೀರಾಮಕೃಷ್ಣ ಮಹಾಸಂಘ ಅದು ಸ್ಥಾವರ ರೂಪದಲ್ಲಿರ್ಲಿ, ಜಂಗಮ ರೂಪದಲ್ಲಿರ್ಲಿ, ಅಂದ್ರೆ ಕಟ್ಟಡ ರೂಪದಲ್ಲಿ ನಿರ್ಮಾಣವಾಗಿರುವಂತಹ ಮಹಾಸಂಘದ ಒಂದು ಅಂಶ ಆಗಿರಬಹುದು, ಅಥವಾ ಸಂದೇಶ ಸಾರಾಮೃತವನ್ನ ಸಾರುವಂತಹ ಒಂದು ಅಂಶವಾಗಿರಬಹುದು. ಎರಡೂ ರೀತಿಯಲ್ಲಿ ಈ ಸ್ಥಾವರ ಜಂಗಮಗಳು ಎರಡೂ ರೀತಿಯಲ್ಲಿ ಸಮನ್ವಯ ಕೇಂದ್ರವಾಗಿದೆ ಶ್ರೀರಾಮಕೃಷ್ಣ ಮಹಾಸಂಘ ಅನ್ನೋದು ನಮಗೆ ವಚನ ವೇದದ ಮೂಲಕ ಗೊತ್ತಾಗತ್ತೆ. ವಿಶೇಷ ಅಂತಂದ್ರೆ ಮಹೇಂದ್ರನಾಥ ಗುಪ್ತ ಓದ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ, ಮಾಸ್ಟರ್ ಮಹಾಶಯ, ಅಧ್ಯಾಪಕ ವೃತ್ತಿಯಲ್ಲಿದ್ದವನು. ಶ್ರೀರಾಮಕೃಷ್ಣರನ್ನ 2ನೇ ಬಾರಿ ಭೇಟಿ ಮಾಡಿದಾಗ ಅವರಲ್ಲಿ ಆಗುವಂಥ ಸಂಭಾಷಣೆಯನ್ನ ನಾವು ಕೇಳಿದ್ರೆ ನಮಗ್ ಗೊತ್ತಾಗತ್ತೆ ಶ್ರೀರಾಮಕೃಷ್ಣರು ಮಹೇಂದ್ರನಾಥ ಗುಪ್ತನನ್ನ ಹೇಗೆ ಸಿದ್ಧ ಮಾಡ್ಬಿಟ್ರು ಅಂತ. ಶ್ರೀರಾಮಕೃಷ್ಣರ ಬಳಿಗೆ ಬಂದಂತ ಮಹೇಂದ್ರ ಗುಪ್ತನನ್ನ ಲೋಕಾಭಿರಾಮವಾಗಿ ಮಾತಾಡಿಸ್ತಾ, ಹಾಗೆ ಒಬ್ಬ ಭಕ್ತನ ಉಲ್ಲೇಖ ಮಾಡ್ತಾ ಮಾಸ್ಟರ್ ಮಹಾಶಯರನ್ನ ಕೇಳ್ತಾರೆ ಶ್ರೀರಾಮಕೃಷ್ಣರು. ಇದೆಲ್ಲ ನಾವು ಕೇಳಿ ತಿಳಿದಿರುವಂತಹ ವಿಚಾರಗಳನ್ನ ಮತ್ತೆ ಸ್ಮರಣೆ ಮಾಡ್ಕೊಂಡಷ್ಟು ರುಚಿಕರವಾಗಿರುತ್ತೆ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯರನ್ನ ನಿನಗ್ ಮದ್ವೆ ಆಗಿದ್ಯಾ ಅಂತ ಕೇಳ್ತಾರೆ. ಮದುವೆ ಆಗಿದ್ಯಾ ಅಂದ್ರೆ ಅದಕ್ಕೆ ಹಿಂದೆ ಒಬ್ಬ ಭಕ್ತನ ವಿಚಾರದಲ್ಲಿ, ಅವನ ಮದುವೆಯ ವಿಚಾರದಲ್ಲೆಲ್ಲ ಮಾತಾಡಿರ್ತಾರೆ ಶ್ರೀರಾಮಕೃಷ್ಣರು. ಇವ್ರಿಗೆ ಹೆದರಿಕೆ ಆಗತ್ತೆ, ಸ್ವಲ್ಪ ಹೆದರ್ಕೊಂಡೆ ಹೌದು ಆಗಿದೆ ಅಂತಾರೆ. ಅರೆ ಮದುವೆ ಆಗ್ಬಿಟ್ಟಿದ್ಯಾ, ಹಾಗಿದ್ರೆ ಮಕ್ಕಳಾಗಿವ್ಯಾ ಅಂತ ಕೇಳ್ತಾರೆ. ಮಕ್ಕಳು ಆಗಿದೆ. ಹೌದಾ, ಮಕ್ಕಳು ಆಗ್ಬಿಟ್ಟಿವ್ಯಾ ಅಂತ ಕೇಳ್ತಾರೆ. ಜ್ಞಾನಿಯಾದವನ ಒಂದು ವಿಚಾರ ಎಂಥದ್ದು ಅಂತ ಹೇಳೋದಕ್ಕೆ ಅಲ್ಲಿಂದ ಪ್ರಾರಂಭವಾಗತ್ತೆ. ಆಮೇಲೆ ಕೇಳ್ತಾರೆ, ನಿನ್ನ ಹೆಂಡತಿ ಹೇಗೆ, ವಿದ್ಯೆಯೋ ಅವಿದ್ಯಾ ಸ್ವರೂಪವೋ ಅಂತ. ಆಗ ಮಾಸ್ಟರ್ ಮಹಾಶಯರ ಉತ್ತರ ಏನು? ಒಳ್ಳೆ ನನ್ನ ಹೆಂಡತಿ, ಆದ್ರೆ ಅಜ್ಞೆ ಅಂದ್ರೆ ಅಜ್ಞಾನಿ. ಆಗ ಶ್ರೀರಾಮಕೃಷ್ಣರು ಕೇಳುವಂತ ಪ್ರಶ್ನೆ, ಓಹೋ ಆಕೆ ಅಜ್ಞಾನಿ, ನೀನು ಜ್ಞಾನಿಯೋ ಅಂತ ಕೇಳ್ತಾರೆ. ಈ ಒಂದು ಪ್ರಶ್ನೆಯೇ ತಮ್ಮಲ್ಲಿದ್ದ ಅಹಂಕಾರವನ್ನು ಪುಡಿ ಪುಡಿ ಮಾಡೋದಕ್ಕೆ ಪ್ರಥಮ ಅಥವಾ 2ನೇ ಮೆಟ್ಲಾಗತ್ತೆ. ವ್ಯಕ್ತಿ ಯಾವಾಗ್ಲೂ ತನ್ನದೇ ದೃಷ್ಟಿಯಿಂದ ಲೋಕವನ್ನ ಅಳಿತಾ ಹೋಗ್ತಾನೆ, ಮತ್ತು ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯರ
ಜೊತೆಗಿನ ಸಂಭಾಷಣೆಗಳಲ್ಲಿ, ಜೊತೆಗೆ ಎಲ್ಲ ಭಕ್ತರ ನಡುವೆ ಅವ್ರು ನಡೆಸುವಂತಹ ವ್ಯವಹಾರದಲ್ಲಿ ಕಾಣಬರೋದನ್ನ ಮಾಸ್ಟರ್ ಮಹಾಶಯರು ನಂತರ ಹಿಡಿದಿಡ್ತಾ ಹೋಗ್ತಾರೆ. ಇನ್ನು ಮುಂದುವರಿತಾ ಮಾಸ್ಟರ್ ಮಹಾಶಯರನ್ನ ಅನೇಕ ಪ್ರಶ್ನೆಗಳನ್ನ ಶ್ರೀರಾಮಕೃಷ್ಣರು ಕೇಳ್ತಾರೆ. ಅವ್ರು ಕೇಳ್ತಾರೆ, ನಿನಗೆ ನಿರಾಕಾರ ಸರಿ ಅನ್ಸುತ್ತೋ ಅಥವಾ ಸಾಕಾರ ಸರಿ ಅನ್ಸುತ್ತೋ? ಆಗ ಮಹಾಶಯರು ಹೇಳ್ತಾರೆ, ನನಗೆ ನಿರಾಕಾರವೇ ಸರಿ ಅನ್ಸುತ್ತೆ. ಒಳ್ಳೇದು, ಹಾಗೆ ಇರ್ಲಿ, ನಿನ್ನ ಭರವಸೆ ಏನಿದೆಯೋ ಅದನ್ನೇ ನೀನ್ ಮುಂದುವರ್ಸ್ಕೋ. ಆದ್ರೆ ಸಾಕಾರವೂ ಸತ್ಯ, ನಿರಾಕಾರವೂ ಸತ್ಯ, ಎರಡರಲ್ಲಿ ಯಾವ್ದಾದ್ರು ಒಂದು ಮಿಥ್ಯಾ ಒಂದು ಸತ್ಯ ಅಂತ ನೀನ್ ತಿಳ್ಕೊಬೇಡ, ಎರಡೂ ಸತ್ಯವಾದದ್ದೇ ಅಂತ ಹೇಳ್ತಾರೆ. ಎರಡೂ ಸತ್ಯವಾದದ್ದೇ ಅಂತ ಹೇಳಿದಾಗ ಇವ್ರಿಗೆ ಸ್ವಲ್ಪ ಕಿರಿಕಿರಿ ಆಗತ್ತೆ. ಅವ್ರು ಹೇಳ್ತಾರೆ, ನೋಡಿ, ಸಾಕಾರ ರೂಪವಾಗಿ ಮಣ್ಣಿನ ವಿಗ್ರಹದ ಮೂಲಕ ಪೂಜೆ ಮಾಡದವರಿಗೆ ನಾವು ತಿಳಿಸ್ಬೇಕಾದ್ದೇನು ಅಂದ್ರೆ, ಅಲ್ಲಿ ವಿಗ್ರಹಕ್ಕೆಲ್ಲ ಪೂಜೆ ಆಗ್ತಿರೋದು ಭಗವತ್ ಸ್ವರೂಪಕ್ಕೆ, ಅಂದ್ರೆ ಭಗವದ್ ಭಾವಕ್ಕೆ ಪೂಜೆ ಆಗ್ತಿರೋದು ಅಂತ ಅವರಿಗೆ ತಿಳಿಸ್ಬೇಕಾಗತ್ತೆ ಅಂತ ಮಾಸ್ಟರ್ ಮಹಾಶಯರು ಶ್ರೀರಾಮಕೃಷ್ಣರಿಗೆ ಹೇಳ್ತಾರೆ. ಶ್ರೀರಾಮಕೃಷ್ಣರು ಬಿಡ್ತಾರ, ಥರಾಟಿಗೆ ತಗೊಳ್ತಾರೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡಿ, ಕಲ್ಕತ್ತಾ ಜನ ಇದ್ದೀರಲ್ಲ, ನಗರದ ಜನ ಇದ್ದೀರಲ್ಲ, ನಿಮಗೆ ಒಂದು ಹುಚ್ಚು. ಜಗತ್ತಿಗೆಲ್ಲ ನೀವು ಬೆಳಕನ್ನ ಮೂಡಿಸೋರು ಅನ್ನೋಂಥ ಒಂದು ಭ್ರಮೆ. ನಿಮ್ಮ ಒಳಗೆ ನೀವು ಬೆಳಕನ್ನು ಎಷ್ಟು ಮೂಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಕಡಿಮೆ. ಬೇರೆಯವರಲ್ಲಿ ನಾವು ಬೆಳಕನ್ನು ಮೂಡಿಸೋಣ ಅಂತ ಹೊರಡ್ತೀರಿ. ಸಾಕಾರ ನಿರಾಕಾರ ವಿಷಯಗಳಲ್ಲಿ ನಾವೇನ್ ಹೇಳೋದಿದೆ, ಭಗವಂತ ತಾನೇ ಅಧಿಕಾರ ಪ್ರಮಾಣವನ್ನ ನೋಡಿ ಒಂದೊಂದು ರೀತಿಯ ಆರಾಧನಾ ಕ್ರಮವನ್ನ ತಾನೇ ಹುಟ್ಟಿ ಹಾಕಿದ್ದಾನೆ. ಹಾಗಿದ್ಮೇಲೆ ನಾವ್ಯಾರು ಇದನ್ನ ಸರಿ ಅದನ್ನ ತಪ್ಪು ಅಂತ ಹೇಳೋದಕ್ಕೆ? ಹಾಗಾಗಿ ನಿರಾಕಾರವೋ ಸಾಕಾರವೋ ಎಲ್ಲವೂ ಸರಿಯಾದ್ದು ಅಂತ ನಾವು ನಂಬಬೇಕು. ಜೊತೆಗೆ ಮಣ್ಣಿನ ವಿಗ್ರಹದ ಮೂಲಕ ಪೂಜೆ ಮಾಡ್ತಾ ಇರೋರ ಪೂಜೆ ತನಗೇ ಸಲ್ಲೋದು ಅಂತ ಭಗವಂತನಿಗೆ ಗೊತ್ತಾಗೋದಿಲ್ವಾ? ಅದನ್ನ ನಾವು ಹೇಳ್ಬೇಕಾ ಅಂತ ಹೇಳ್ತಾರೆ. ಅಲ್ಲಿಗೆ ಅಹಂಕಾರ ಮತ್ತಷ್ಟು ಪುಡಿಯಾಗತ್ತೆ. ಹೀಗೆ ಮನುಷ್ಯನಲ್ಲಿರುವಂತಹ ಜ್ಞಾನ ಅಜ್ಞಾನಗಳ ಒಂದು ತಕ್ಕಡಿ ಇದೆಯಲ್ಲ, ಆ ಮೌಲ್ಯಮಾಪನ ಇದೆಯಲ್ಲ, ಅದೇ ಅರ್ಥವಿಲ್ಲದ್ದು ಅನ್ನೋದನ್ನ ತಿಳಿಸ್ತಾ ಶ್ರೀರಾಮಕೃಷ್ಣರು ಆಡ್ದಂಥ ಮಾತು. ಜೊತೆಗೆ ಮಗುವಿನ ರೀತಿಯಲ್ಲಿ ಅನೇಕ ರೀತಿಯಾಗಿ ತಮಾಷೆ ಮಾಡ್ತಾ, ವಚನವೇದವಂತೂ ಅದರಲ್ಲಿ ವಚನವೇದ ಅಂದ್ರೆ ಶ್ರೀರಾಮಕೃಷ್ಣರು ಅಂತಲೇ. ಶ್ರೀರಾಮಕೃಷ್ಣರಂತೂ ಎಂತಹವರಿಗೂ ಅಜ್ಞರಾಗಿರ್ಲಿ, ಭಗ್ನರಾಗಿರ್ಲಿ, ಅತಿಜ್ಞಾನಿಗಳಾಗಿರ್ಲಿ, ಮುಮುಕ್ಷಗಳಾಗಿರ್ಲಿ, ಮೋಕ್ಷವನ್ನು ಹೊಂದಿದವರು ಆಗಿರ್ಲಿ ಅಂತ ಅನ್ಕೊಳ್ತೀನಿ ನಾನು, ಎಲ್ಲರಿಗೂ ಕೂಡ ತುಂಬಾ ಸ್ವಾರಸ್ಯಕರವಾಗಿ ಮನಸ್ಸಿಗೆ ಮುಟ್ಬಿಡ್ತಾರೆ. ಯಾವುದೇ ಸ್ತರದಲ್ಲಿ ಒಬ್ಬ ಜೀವಿ ಇದ್ರೂ ಕೂಡ ಅವರಿಗೆ ಆಪ್ಯಾಯಮಾನವಾಗಿ ಅನ್ನಿಸ್ತಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರನ್ನ ಅಧ್ಯಯನ ಮಾಡಿದಂಥವ್ರಿಗೆ ಈ ವಿಷಯ ಚೆನ್ನಾಗಿ ಗೊತ್ತು. ಎತ್ತರವಾದ, ನೋಡಿ, ವಚನ ವೇದ ಅಂತ ಹೇಳ್ಬೇಕಾದ್ರೆ ವೇದ ಕ್ಲಿಷ್ಟವಾದದ್ದು, ಕಬ್ಬಿಣದ ಕಡಲೆಯಂಥದ್ದು ಅಂತ ಅನ್ಕೊಳ್ಳೋರಿಗೆ ಶ್ರೀರಾಮಕೃಷ್ಣ ವಚನ ವೇದ ತುಂಬಾ ಸುಲಿದ ಬಾಳೆಹಣ್ಣಿನ ಹಾಗೆ ಇರುತ್ತೆ. ಅಷ್ಟು ಸುಲಭವಾಗಿ, ತುಂಬಾ ಹತ್ತಿರವಾಗಿ, ಮನಸ್ಸಿಗೆ ಹತ್ತಿರವಾಗಿ ಅನ್ಸುತ್ತೆ. ಯಾವ್ಯಾವ ಸ್ತರದಲ್ಲಿ ನಮ್ಮ ಮನಸ್ಸಿರುತ್ತೋ ಅಥವಾ ಯಾವ್ಯಾವ ಸ್ತರದ ಒಂದು ಜೀವವಾಗಿ ನಾವು ಇಲ್ಲಿದ್ದೀವೋ ನಮ್ಮೆಲ್ಲರಿಗೂ ಕೂಡ ತಲುಪುವಂತಹ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಆ ವಚನಾಮೃತ, ವಚನ ವೇದ ನಮ್ಮ ಬದುಕಿಗೆ ನೇರವಾಗಿ ಅನುಗುಣವಾಗತ್ತೆ. ಅದನ್ನ ನಾವು ಅನ್ವಯಿಸ್ಕೋಬಹುದಾಗತ್ತೆ. ಹಾಗಾಗಿ ಶ್ರೀರಾಮಕೃಷ್ಣ ವಚನ ವೇದವನ್ನ ಕೇಳುವಂತಹ ಒಂದು ಸೌಭಾಗ್ಯವನ್ನ ಕರುಣಿಸ್ತಾ ಇರುವಂತಹ ಶ್ರೀಮತ್ ಸ್ವಾಮಿ ಜಪಾನಂದಜಿ ಅವರಿಗೆ ನಮ್ಮೆಲ್ಲರ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ಬೇಕು. ಜೊತೆಗೆ ಸ್ವಾಮಿ ಪುರುಷೋತ್ತಮಾನಂದಜಿ ಒಂದ್ ಕಡೆ ಹೇಳ್ತಾರೆ, ನೋಡಿ, ನಮ್ಮೆಲ್ಲರ ಅನುಭವ ನಮಗ್ ಗೊತ್ತು. ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಒಂದು ಒಳ್ಳೆ ವಿಚಾರವನ್ನ ಕೇಳಿದಾಗ ಆ ವಿಚಾರ ನಮ್ಗೆ ಒಂದು ದಿವಸ ತುಂಬಾ ಚೆನ್ನಾಗಿದೆ, ಜಗತ್ತೇ ಆ ಅಮೃತಮಯವಾದ ವಿಚಾರದಿಂದ ಕೂಡಿದೆ ಅಂತ ಅನ್ಸುತ್ತೆ. ಇನ್ನೊಂದು ಮರುದಿನಕ್ಕೆ ಬಂದಾಗ ನಮ್ಮೊಳಗೆ ಆ ಭಾವ ಸ್ವಲ್ಪ ಮಟ್ಟಿಗೆ ಇರುತ್ತೆ. 3, 4, 5ನೇ ದಿವಸಕ್ಕೆ ಹೋದಾಗ ನಿಧಾನವಾಗಿ ಅದು ಸಡಿಲವಾಗ್ತಾ ಹೋಗುತ್ತೆ. ಆ ಭಾವ ಹಾಗೆ ನಿಂತಿರೋದಿಲ್ಲ. ಒಂದು ವಾರ ಕಳೀತಿದ್ದ ಹಾಗೆ ಒಂಥರ ತೀರಾ ಅದು ಮರ್ತೇ ಹೋಗ್ಬಿಡುತ್ತೆ. ಆ ಉನ್ನತ ಭಾವದಲ್ಲಿ ನಾವಿರುವಂತಹ ಸ್ಥಿತಿ ನಿಧಾನಕ್ಕೆ ಅಧಃಪತನ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಅಧಃಪತನವನ್ನ
ನಿವಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮಿ ಜಪಾನಂದಜಿ ಅವರು ನಮಗೆ ಪ್ರತಿ ವಾರವೂ ಕೂಡ ಈ ಒಂದು ಪ್ರವಚನವನ್ನ, ಅದು ಭಕ್ತರ ಒಂದು ಆಶಯದ ಒಂದು ಆಧಾರದ ಮೇಲೆ ಸ್ವಾಮೀಜಿ ತಮಗೆ ಬಿಡುವಿಲ್ಲದೆ ಇದ್ರೂ ಕೂಡ ಶ್ರೀರಾಮಕೃಷ್ಣರನ್ನ ತಲುಪಿಸೋದ್ರಲ್ಲಿ ಒಂದೇ ಒಂದು ಸಣ್ಣ ಚ್ಯುತಿಯನ್ನು ಕೂಡ ಉಂಟಾಗದೇ ಇರೋ ಹಾಗೆ ಅವರು ಜೀವನವನ್ನ ನಡೆಸ್ತಾ ಇರೋದ್ರಿಂದ ಇದನ್ನ ನಮ್ಮ ಮುಂದೆ ಇಡೋದಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ಕ್ಷಮಿಸಿ, ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಮಾತನ್ನ ಮಧ್ಯೆ ಹೇಳಕ್ಕೆ ಹೊರಟು ನಿಲ್ಲಿಸ್ದೆ. ಸ್ವಾಮೀಜಿ ಹೇಳ್ತಾರೆ ನೋಡಿ, ನಾವೆಲ್ಲ ಯಾಕೆ ಈ ಅಧಃಪತನಕ್ಕೆ ಒಳಗಾಗ್ತೀವಿ ಅಂತಂದ್ರೆ, ನಮ್ಮಲ್ಲಿ ಒಂದು ಮಂತ್ರ ಕೆಲಸ ಮಾಡುತ್ತಂತೆ. ಅದು ಪರವಾಗಿಲ್ಲ ಅನ್ನೋಂಥ ಮಂತ್ರ. ನಾವು ಪರವಾಗಿಲ್ಲ ಅನ್ನೋಂಥ ಸಿದ್ಧಾಂತವನ್ನ ಹೊಂದಿರೋರಾಗಿರೋದ್ರಿಂದ ನಮ್ಮಲ್ಲಿ ಆಲಸ್ಯ ಮಾಡುತ್ತೆ. ಇವತ್ತಾಗ್ಲಿಲ್ಲ, ಪರವಾಗಿಲ್ಲ. ಕೇಳೋದಕ್ ಸಾಧ್ಯವಾಗ್ಲಿಲ್ಲ, ಪರವಾಗಿಲ್ಲ. ಇದನ್ನ ಮಾಡೋದಕ್ ಸಾಧ್ಯವಾಗಿಲ್ಲ, ಪರವಾಗಿಲ್ಲ. ಏನ್ ಮಾಡೋದಕ್ಕಾಗತ್ತೆ ಅನ್ನುವಂಥ ಈ ಪರವಾಗಿಲ್ಲ ಸಿದ್ಧಾಂತ ನಮ್ಮಲ್ಲಿ ಯಾವಾಗಿನ ತನಕ ಜಾಗೃತವಾಗಿರುತ್ತೋ ಆಗ ನಾವು ನಿದ್ದೆ ಮಾಡ್ತಾ ಇರ್ತೀವಿ. ಹಾಗಾಗಿ ಪತನಕ್ಕೆ ಒಳಗಾಗದೆ ಇರೋ ಹಾಗೆ ಈ ಪರವಾಗಿಲ್ಲ ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು ಎಷ್ಟೆಷ್ಟೋ ಶ್ರಮ ಪಡ್ತಾ ಇರುವಂತಹ ದಿವ್ಯ ಜೀವನಗಳು ನಮ್ಮ ಕಣ್ಮುಂದೆ ಇದ್ದು ನಮಗಾಗಿಯೇ ಇಂಥದ್ದನ್ನೆಲ್ಲ ತಂದು ನಮ್ಮ ಬಾಗಿಲಲ್ಲೇ ನಮಗೆ ಉಣಬಡಿಸ್ತಿರ್ಬೇಕಾದ್ರೆ ನಾವು ಖಂಡಿತವಾಗಿಯೂ ಇದರಲ್ಲಿ ಭಾಗಿಯಾಗಿ, ಜೊತೆಗೆ ಶ್ರೀ ಕುವೆಂಪು ಅವ್ರು ಹೇಳೋ ಹಾಗೆ ವಚನಾಮೃತ ಅಥವಾ ವಚನ ವೇದ, ಶ್ರೀರಾಮಕೃಷ್ಣ ವಚನ ವೇದ ಪುಸ್ತಕ ಮನೆಯಲ್ಲಿದ್ರೆ ಆ ಮನೆಯೇ ಒಂದು ಮಂದಿರವಾಗತ್ತೆ ಅಂತ. ಇನ್ನು ಶ್ರೀರಾಮಕೃಷ್ಣರ ವಾಣಿಯನ್ನ ಸ್ವಾಮಿ ಜಪಾನಂದಜಿ ಅವರು ನಮ್ಮಲ್ಲಿ ತಲುಪಿಸ್ತಾ ಇದ್ದಾರೆ. ಆ ವಾಣಿ ಮಾರ್ದನಿ ಆದ್ರೆ ಮನೆಯಲ್ಲಿ ಇನ್ನು ಆ ಮನೆ ಕೈಲಾಸ ಪರ್ವತದಷ್ಟು ಪವಿತ್ರ ಪೂರ್ಣವಾಗತ್ತೆ. ಇಂತಹ ಒಂದು ಸದವಕಾಶವನ್ನ ನಾವೆಲ್ಲರೂ ಖಂಡಿತವಾಗಿಯೂ ಉತ್ತಮವಾಗಿ ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನ ಶ್ರೀರಾಮಕೃಷ್ಣರ ಪಾದಾರವಿಂದಗಳಲ್ಲಿ ಅರ್ಪಿಸಿ ಆ ಮಾತೃ ಪ್ರೇಮಕ್ಕೆ ಒಳಗಾಗ್ಬೇಕು ಅನ್ನುವಂಥ ಆಶಯದೊಂದಿಗೆ ದಿವ್ಯತ್ರಯರಿಗೂ ಪರಮ ಪೂಜ್ಯ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರಿಗೂ ಪ್ರಣಾಮಗಳನ್ನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ ಶ್ರೀಮತ್ ಸ್ವಾಮಿ ಜಪಾನಂದಜಿ ಅವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ओम स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः. ಎಂತಹ ಅದ್ಭುತವಾದ ಆರಂಭ. ಮೊದಲಿಗೆ ನಮ್ಮ ಶ್ರೀ ಸುರೇಶ್ ಮತ್ತು ತಂಡದ ಒಂದು ಪ್ರಯತ್ನದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಆರಂಭವನ್ನ ಕಂಡಿತು. ಮುರಳಿ ಮತ್ತು ಸಂಗಡಿಗರು ಒಂದು ಸುಭದ್ರವಾದ ಬುನಾದಿಯನ್ನು ಹಾಕೊಟ್ರು. ಅವರು ಆರಿಸಿಕೊಂಡಂತಹ ಹಾಡುಗಳು ಅಷ್ಟೇ ಅದ್ಭುತವಾಗಿತ್ತು. ತದನಂತರ ಮಾತೃ ಶಕ್ತಿಯನ್ನ, ಯಾದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ, ಆ ಭಾವನೆಯ ಅಡಿಪಾಯವನ್ನು ಇಟ್ಕೊಂಡು ಮಾತೆ ಪದ್ಮಿನಿ ಮುರಳಿ ಅವರು ಬಹಳ ಅದ್ಭುತವಾಗಿ ಇದಕ್ಕೆ ಚಾಲನೆಯನ್ನ ಕೊಟ್ಟರು. ನಾವು ಯೋಚನೆ ಮಾಡಿದ್ದು, ಯಾರತ್ರ ಇದಕ್ಕೆ ಒಂದು ಪೀಠಿಕೆ
ಇಂಟ್ರೊಡಕ್ಷನ್ ಕೊಡ್ಸೋಣ ಅಂತ ನನ್ನ ಮನಸ್ಸಿಗೆ ತಕ್ಷಣ ಬಂದಿದ್ದು ಶ್ರೀಮತಿ ಪದ್ಮಿನಿ ಮುರಳಿಯವರ ಒಂದು ಹೆಸರು. ಕಾರಣ ಅನೇಕ ರೀತಿಯಲ್ಲಿ ಶ್ರೀರಾಮಕೃಷ್ಣ, ಸ್ವಾಮಿ ವಿವೇಕಾನಂದ, ಮಹಾಮಾತೆ ಶಾರದಾದೇವಿಯವರ ಆ ಜೀವನವನ್ನ, ಸಂದೇಶಗಳನ್ನ ಅನೇಕ ಬಾರಿ ಎಲ್ಲೆಡೆ ಪಸರಿಸೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಆಕೆ ಮುಂದೆ ಬಂದು ಆಕೆಯ ಮಾತು ಅಷ್ಟು ನಿಖರ, ಸ್ಪಷ್ಟ, ಎಲ್ಲದಕ್ಕಿಂತ ಮಿಗಿಲಾಗಿ ಅವರ ಹೃದಯಾಂತರಾಳದಿಂದ ಬಂದಂತಹ ಮಾತುಗಳು. ಯಾವುದೇ ರೀತಿಯ ನೋಟ್ಸ್ ಇಟ್ಕೊಳ್ಳದೆ ಕೈಯಲ್ಲಿ ಒಂದು ಮೈಕ್ ಇಟ್ಕೊಂಡು ಅರ್ಧ ಗಂಟೆಯಲ್ಲಿ ಶ್ರೀರಾಮಕೃಷ್ಣ ವಚನ ವೇದದ ಸಾರವನ್ನೇ ನಮ್ಮ ಮುಂದೆ ಇಟ್ಟರು ಅಂದ್ರೆ ತಪ್ಪಾಗ್ಲಾರ್ದು. ನಿಜಕ್ಕೂ ಅಮ್ಮ ಪದ್ಮಿನಿ ತಾಯಿಯ ಸ್ವರೂಪ, ಮಹೇಂದ್ರನಾಥ್ ಗುಪ್ತ ಅವರೇ ಹೇಳಿದಾಗೆ ಕಾಶೀಪುರ ಆ ತೋಟದ ಮನೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಸಮಾಧಿಯ ಅಂದ್ರೆ ತಮ್ಮ ಇಹಲೋಕ ಯಾತ್ರೆಯನ್ನ ಮುಗಿಸ್ರು ಅನ್ನೋ ಶಬ್ದ ಮಹಾಮಾತೆ ಕೆಳಗಡೆ ಇದ್ರು. ಅವ್ರಿಗೆ ಕೇಳಿಸಿದಾಗ ಮಾ ಗೊತ್ತಾಗಲ್ಲೋ, ಎಲ್ಲೋ ಹೊರಟೋದೆ ತಾಯಿ, ಅಮ್ಮ ನೀ ನನ್ ಬಿಟ್ಟು ಹೊರಟೋದ್ಯಾ, ಅಮಗೆ ಚಳಿಗಲೋ ಅನ್ನೋ ಮಾತಾಡ. ಅಂದ್ರೆ ಭವತಾರಿಣಿ ಆ ಶ್ರೀರಾಮಕೃಷ್ಣರ ರೂಪದಲ್ಲಿ, ಮಾತೆಯ ರೂಪದಲ್ಲಿ ಈ ಪೂರ್ಣ ಶ್ರೀರಾಮಕೃಷ್ಣ ಮಹಾಸಂಘದ ವಿಚಾರಧಾರೆಗಳೇನಿದೆ ಅದರ ಮೂಲ ಮಂತ್ರವೇ ಶ್ರೀಮಾತೆ ಮತ್ತು ತಾಯಿ. ಯಾವ ವೇದಾಂತ, ಯಾವ ಸಿದ್ಧಾಂತ, ಯಾವ ಅದ್ವೈತ ವೇದಾಂತ, ಯಾವ ವಿಶಿಷ್ಟಾದ್ವೈತ, ಯಾವ ದ್ವೈತ, ಎಲ್ಲದರ ಸಾರವನ್ನ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಾವು ಕಾಣ್ತೀವಿ. ಅವರೇ ಹೇಳಿದಾಗೆ ಮಾಸ್ಟರ್ ಮಹಾಶಯನ ಎರಡನೆಯ ಭೇಟಿಯಲ್ಲಿ ಅಗ್ನೆ ಅಂತ ಹೇಳ್ಬಿಡ್ತಾರೆ. ಓದ್ಕೊಂಡಿದ್ದಲ್ಲ ಪರವಾಗಿಲ್ಲ, ಆದ್ರೆ ಅವಳು ಅಗ್ನೆ ಅಂತ, ನೀನ್ ಜ್ಞಾನಿ ಅಂತ ಹೇಳಿ ಹ್ಯಾಮರ್ ಮಾಡೋದು ಅಂತ ಹೇಳ್ತಾರೆ. ಅವರ ಅಹಂಕಾರದ ಮರ್ಧನ ಅಲ್ಲಿ ಆರಂಭವಾಗತ್ತೆ ಅವತ್ತು. ಅದ್ರಲ್ಲಿ ಬರೀತಾರೆ, ಫಾರ್ಚುನೇಟ್ಲಿ ದಟ್ ವಾಸ್ ದ ಲಾಸ್ಟ್ ಆರ್ಗ್ಯುಮೆಂಟ್ ವಿತ್ ಶ್ರೀರಾಮಕೃಷ್ಣ ಫಾರ್ ಮೀ ಅಂತ ಹೇಳ್ತಾರೆ. ಇದು ಕೊನೆ ಸರಿ, ಅವತ್ತೇ ಮೊದಲು ಅದೇ ಕೊನೆ, ಮತ್ತೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನನ್ನ ನೆಪವಾಗಿ ಇಟ್ಟುಕೊಂಡು ನಮ್ಮೆಲ್ಲರ ಜೀವನಕ್ಕೆ, ಸಾಧನೆಯ ಪಥಕ್ಕೆ, ಸಾಧನೆಯ ಮಾರ್ಗಕ್ಕೆ, ಮುಕ್ತಿ ಮಾರ್ಗಕ್ಕೆ ಶಕ್ತಿಯನ್ನ ನೀಡುವಂತಹ ವಿಚಾರವೇ ಈ ಜೀವೋ. ಈ ಅಹಂಕಾರವನ್ನ ನಾವು ಯಾವತ್ತು ಮರ್ಧನ ಮಾಡ್ಕೊಂಡು ಬರ್ತೀವೋ ಅವತ್ತು ನಮಗೆ ಸಾಕ್ಷಾತ್ಕಾರದ ಬಾಗಿಲು ತೆರೆದಿರುತ್ತೆ ಅನ್ನೋದಕ್ಕೆ ಎರಡನೆಯ ಭೇಟಿಯ ಆ ಸುಂದರ, ಅದು ಬೆಳಗ್ಗೆ ಶ್ರೀರಾಮಕೃಷ್ಣ ಕೂತಿರ್ತಾರೆ, ಅದ್ಭುತವಾಗಿರುತ್ತೆ ಆ ಚಿತ್ರ. ನಿಮಗೆ ಮದುವೆ ಆಗಿದ್ರೆ, ಓ ಹೃದಯ ಬಿಎ ಹೋಯಗಚ್ಚೆ, ಇನ್ನಕ್ಕೆ ಬಿಎ ಹೋಯಗಚ್ಚೆ. ಬಿಎ ಅಂದ್ರೆ ಬಂಗಾಳಿನಲ್ಲಿ ಮದುವೆ ಆಗಿದೆ, ಹೃದಯ ಕರೀತಾರೆ. ಭಾಷೆ ಹೃದಯ ಬಡಿತ ಅಷ್ಟು ಜೋರ ಕೇಳಿಸ್ತಿರ್ತವ್ರಿಗೆ, ಬಹಳ ಅದ್ಭುತವಾಗಿದೆ. ಅದನ್ನ ಮುಂದೆ ನೋಡೋಣ. ಈ ಒಂದು ಪ್ರವಚನ ಮಾಲಿಕೆಯನ್ನ ಆರಂಭಿಸ್ಬೇಕು ಅಂತ ಅನೇಕ ಭಕ್ತರು ನಮ್ಗೆ ಕೇಳ್ಕೊಂಡ್ರು. ಅದಕ್ಕೆ ಕಾರಣ ಈ ಭಯಾನಕ ಕೋವಿಡ್-19 ಇದರ ಒಂದು ಪರಿಣಾಮವಾಗಿ ಗೋಖಲೆ ಸಾರ್ವಜನಿಕ ಕೇಂದ್ರದಲ್ಲಿ ವಿವೇಕ ಹಂಸ ನಮ್ಮ ಶ್ರೀ ಸುರೇಶ್ ರವರ ಒಂದು ನೇತೃತ್ವದಲ್ಲಿ ನಿರಂತರವಾಗಿ ವರ್ಷಾನುಗಟ್ಲೆ ನಡ್ಕೊಂಡ್ ಬಂತು. ಅದನ್ನ ಆರಂಭಿಸಿದ ದಿವಸ ಈಗಲೂ ಜ್ಞಾಪಕ ಇದೆ. ತಾಯಿ ಮನೆಯಿಂದ ಮಾತಾಜಿಯವರು ಬಂದು ಆರಂಭಿಸಿದ್ರು ಅದನ್ನ. ಅವಾಗ್ಲೂ ಸಹ ಮುರಳಿ ತನ್ನ ಸುಮಧುರ ಕಂಠದಿಂದ ಭಕ್ತಿ ಗೀತೆಗಳನ್ನ ಹಾಡಿ ಒಂದು ಸುಭದ್ರವಾದ ಆರಂಭ, ಸುಭದ್ರವಾದ ಫೌಂಡೇಶನ್ ಕೊಟ್ಟಿದ್ದು, ಅಡಿಪಾಯವನ್ನು ಕೊಟ್ಟಿದ್ದು. ಅದು ಹಾಗೇ ನಡ್ಕೊಂಡ್ ಬರ್ತಿತ್ತು.
ಆದ್ರೆ ಇವತ್ತು ಈ ಕೋವಿಡ್-19 ಸಹವಾಸ, ಕೋವಿಡ್-19 ಪರಿಣಾಮವಾಗಿ ನಾವು ಈ ಸ್ಥಿತಿಗೆ ಬಂದು ನಿಂತಿದ್ದೀವಿ. ನಾನು ಇಲ್ಲಿ ಬರಕ್ ಮುಂಚೆ ಅನ್ಕೊಳ್ತಿದ್ದೆ, ಎಂಥ ನತದೃಷ್ಟರು ನಾವು. ಪುರುಷೋತ್ತಮಾನಂದಜಿಯವರ, ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಹಾಡುಗಳನ್ನ, ಉಪನ್ಯಾಸಗಳನ್ನ ಕೇಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಬರ್ತಿದ್ದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಅವರು ಹಾಡುವಾಗ, ಅವರು ಉಪನ್ಯಾಸ ಮಾಡುವಾಗ ಎಷ್ಟೋ ಸರಿ ನಾವು ಅದನ್ನ ತಪ್ಪಿಸ್ಕೊಳ್ತಾ ಇದ್ವಿ, ಬೇರೆ ಬೇರೆ ಕಾರಣಗಳಿಂದ, ಜವಾಬ್ದಾರಿಗಳಿರ್ತಿತ್ತು. ಆ ದೇವಮಾನವನ ಮುಂದೆ ಆ ಒಬ್ಬ ಮಹಾನ್ ವ್ಯಕ್ತಿಯ ಸುಮಧುರ ಕಂಠದ ಮೂಲಕ ವಚನ ವೇದವನ್ನ ಕೇಳಿದವರು ನಿಜಕ್ಕೂ ಪುಣ್ಯವಂತರಂತಲೇ ಹೇಳ್ಬೋದು. ಇವತ್ತು ನೋಡಿ ನಮ್ಮ ಆ ಮೊಬೈಲ್ ಅಲ್ಲಿ ಒಂದು ಕಟ್ ಹಾಕಿ, ಒಂದು ಚಿಕ್ಕ ಮೊಬೈಲ್ ಅಲ್ಲಿ ನಾವು ವಾಲ್ಯೂಮ್ ಹಾಕೊಂಡು ಕೇಳಿಸ್ಕೋಬೇಕು. ಅದು ಏನಾದ್ರೂ ಕಷ್ಟ ಬಂದು ಅಥವಾ ತುಂಬಾನೇ ಮೋಡ ಬಂದ್ರೆ ಅಥವಾ ತುಂಬಾ ಏನಾದ್ರು ತೊಂದರೆ ಆದ್ರೆ ತರಂಗಗಳು ಇರುವುದಿಲ್ಲ. ಎಷ್ಟು ಕಷ್ಟ ಪಟ್ಕೊಂಡು ಅದನ್ನ ಕೇಳಿ ಆನಂದಿಸ್ಬೇಕು. ನಾವು ಯಾವ ರೀತಿ ಬಂದಿದ್ದೀವಿ ನೋಡಿ. ಆ ದಿವಸಗಳನ್ನ ನೋಡಿ, ನೀವೇ ಯೋಚನೆ ಮಾಡಿ, ಎಂತಹ ಸಂದರ್ಭಗಳು ಬಂದ್ಬಿಡ್ತು, ಎಂತಹ ಸಮಯ ಬಂದ್ಬಿಡ್ತು. ಆದ್ರೂ ಇಲ್ಲಿ ಕಾಲಾಯ ತಸ್ಮೈ ನಮಃ, ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ಯದು ಸರ್ವಸ್ಯ ಸೇವಾಹಿತ ಅಂತ ಉಪನಿಷತ್ ವಾಕ್ಯ ಇದೆ. ದೂರ ಇದ್ರು ಹತ್ರ ಇದ್ದ ಹಾಗೇನೆ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನೀವೆಲ್ಲರೂ ಸಹ ಪ್ರತಿ ಭಾನುವಾರ 5:30ಯಿಂದ 7 ಗಂಟೆವರೆಗೆ ಶ್ರೀರಾಮಕೃಷ್ಣ ವಚನ ವೇದದ ಅಮೃತ ಧಾರೆಯಲ್ಲಿ ಮಿಂದು ತೊಯ್ದು ಮುಳುಗಿ ಜೀವನದ ಆ ಸಾಕಾಷ್ಟ ಸಾ ಪರಾಗತಿ ತದ್ವಿಷ್ಣು ಪರಮ ಪದಂ ಸದಾ ಪಶ್ಯತಿ ಸೂರ್ಯ ದಿವಿಗ ಚಕ್ಷುರಾಗತಂ ಅಂತ ಉಪನಿಷತ್ತಿನ ವಾಕ್ಯದಂತೆ ನಾವು ಪ್ರಯತ್ನ ಪಡೋಣ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ. ಈಗಿನ ಸಂದರ್ಭದಲ್ಲಿ ವಚನ ವೇದವನ್ನ ಮತ್ತೆ ಆರಂಭ ಮಾಡಿದ್ದೆ ಯಾಕೆ ಅಂತ ಕೆಲವು ಯುವಕರು, ಈ ಏನಂತ ಹೇಳ್ತೀರಾ, ಆಧುನಿಕತೆಯ ಅಮಲಿನಲ್ಲಿ ಮುಳುಗಿರುವ ಯುವಕರು, ಅಯ್ಯೋ ವಚನ ವೇದ ಅದೇನು ಮತ್ತೆ ವಚನ ವೇದ ಅಂತ ಕೇಳೋದು ಉಂಟು. ಇರ್ಲಿ, ಲೋಕೋಭಿನ್ನರ್ಜಿ, ಬೇಕಾದಷ್ಟು ಬೇರೆ ಬೇರೆ ಮನಸ್ಸಿರುತ್ತೆ, ರುಚಿ ಇರುತ್ತೆ. ಆದ್ರೆ ನಿಮ್ಗೊಂದು ಘಟನೆನ ನೀವು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಸುರೇಶಾನಂದಜಿ, ನಾನು ಮೈಸೂರು ರಾಮಕೃಷ್ಣ ಆಶ್ರಮದ, ಅವಾಗ ನಾನೇನು ಸೇರಿದ್ದೆ 1974ನೇ ಇಸ್ವಿನಲ್ಲಿ. ನಾನು ಸ್ವಾಮಿ ಸೋಮನಾಥನ್ಜಿಯವರ ನೆರಳಿನಲ್ಲಿ ಅರಳೋದಕ್ಕೆ, ನನ್ನ ಜೀವನ, ಆಧ್ಯಾತ್ಮಿಕ ಜೀವನವನ್ನ ಅರಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಂತಹ ಸಂದರ್ಭ. ಅವತ್ತು ಸುರೇಶಾನಂದಜಿಯವರು ಬಂದಿದ್ರು ವಿದ್ಯಾಶಾಲೆಯಿಂದ. ನಾವಿಬ್ರು ಮಾತಾಡ್ಕೊಂಡು ಬಾ ನನ್ನ ಆಫೀಸ್ ಹತ್ರ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಬಂದ್ರು. ಎಲ್ಲಿದ್ದಾರೆ ಸ್ವಾಮೀಜಿ? ದೊಡ್ಡ ಸ್ವಾಮೀಜಿ ಅಂತಿದ್ದು ನಾವು, ಪ್ರೆಸಿಡೆಂಟ್ ಸ್ವಾಮೀಜಿ, ದೊಡ್ಡ ಸ್ವಾಮೀಜಿ ಎಲ್ಲಿದ್ದಾರೆ? ಸ್ವಾಮೀಜಿ ಅವ್ರ ರೂಮಲ್ಲೇ ಇರ್ತಾರೆ, ಸಾಯಂಕಾಲ ಗೊತ್ತಲ್ಲ ನಿಮ್ಗೆ ಅವ್ರ ರೊಟೀನ್, ಬಾ ನೋಡೋಣ ಅಂತಾರೆ. ಅಲ್ಲಿ ಹೋಗಿ ನೋಡಿದಾಗ ಆಶ್ಚರ್ಯವಾಗ್ತದೆ ನಿಮ್ಗೆ. ಸೋಮನಾಥನ್ಜಿಯವರು ವಚನ ವೇದ ಪುಸ್ತಕವನ್ನು ಇಟ್ಕೊಂಡು ಓದ್ತಾ ಕೂತಿದ್ವಿ. ವಚನ ವೇದವನ್ನು ಇಟ್ಕೊಂಡಿದ್ದಾರಲ್ಲ, ಸುಮ್ಮನೆ ನಾವು, ಅಲ್ಲ ಸ್ವಾಮೀಜಿ ಎಷ್ಟೊಂದು ಪುಸ್ತಕಗಳು ಬಂದಿದೆ, ರಾಮಕೃಷ್ಣ ವೇದಾಂತ ಸಾಹಿತ್ಯ, ಎಷ್ಟು ಪುಸ್ತಕ, 100 ಪುಸ್ತಕ. ಈಗಂತೂ ಇನ್ನೂ ಬರ್ತಾ ಇದೆ. ದೇ ಲಿವ್ಡ್ ವಿತ್ ಗಾಡ್, ಗಾಡ್ ಲಿವ್ಡ್ ವಿತ್ ದೆಮ್. ಎಷ್ಟೊಂದು ದೇವರ ಜೊತೆ ಇದ್ದ, ದೇವರವ್ರ ಜೊತೆ ಇದ್ದ, ಅವ್ರ ಭಾಷೆ, ಇವ್ರ ಸಂಭಾಷಣೆ, ಇಷ್ಟೊಂದಿರೋ ಪುಸ್ತಕಗಳು, ಒಂದೊಂದು ಅಟ್ರಾಕ್ಟಿವ್ ಆಗಿದೆ. ಇಷ್ಟೊಂದು ಪುಸ್ತಕಗಳ ಮಧ್ಯೆ ವಚನ ವೇದವನ್ನು ಇಟ್ಕೊಂಡು ಕೂತಿದ್ದೀರಲ್ಲ ಅಂತ ಸುಮ್ಮನೆ ತಮಾಷೆಗೆ. ಆಗ ಸ್ವಾಮೀಜಿಯವರು, ಸೋಮನಾಥ ಅಂದ್ರು, ಋಷಿ ಸದೃಶವಾದ ಧ್ವನಿಯವರು ಸೋಮನಾಥನ್ಜಿಯವರು. ಅವರ ಹತ್ರ ಮಾತಾಡಿದ್ರು ಗೊತ್ತು, ಬಹಳ ಡೆಪ್ತ್ ಇತ್ತು ಅವರ ಮಾತಲ್ಲಿ. ಅನುಭವದ ನುಡಿ, ಅನುಭಾವದ ನುಡಿ, ಜೊತೆಯಲ್ಲಿ ಆ ಸಾಕ್ಷಾತ್ಕಾರದ ಪಥದಲ್ಲಿ ನಡೆಯುತ್ತಿರುವಂತಹ ನುಡಿ ಅದು. ಹಾಗಾಗಿ ಅವ್ರು ಹೇಳಿದ್ರು,
ಯಾವ ಹೊಸ ಪುಸ್ತಕಗಳು ಬರ್ಲಿ, ಹೊಸ ಪಬ್ಲಿಕೇಶನ್ಸ್ ಬರ್ಲಿ, ಏನ್ ಬರ್ಲಿ, ಈ ಪುಸ್ತಕವೇ ಎಲ್ಲದರ ಮೂಲ. ಇದೇ ಮೂಲ. ಇದನ್ನು ಓದದಷ್ಟು, ಮೂಲವನ್ನ ಓದದಷ್ಟು ನಾವಿನ್ ಮತ್ತೆ ಕೊಂಬೆಗಳಿಗೆ, ರೆಂಬೆಗಳಿಗೆ ತಲೆ ಕೊಡೋದು ಬೇಕಾಗಿಲ್ಲ, ತಲೆ ಹಚ್ಕೊಳ್ಳೋದು ಬೇಕಾಗಿಲ್ಲ. ಮೂಲ ಇದು ತಂದಾಗ ಸುರೇಶ್ ಆನಂದಜಿಯವರು ಸಹ ಒಂದು ಕ್ಷಣ ಅವಾಕ್ ಆಗ್ಬಿಟ್ರು. ನಾನು ಪಕ್ಕನೆ ನಿಂತಿದ್ದೀನಿ, ಈಗ ಮಾತಾಡ್ತಿದ್ದಾರೆ. ನಾನಂತ ಹಳೆಯ ಪುಸ್ತಕ, ಹಳೆದು ಆವಾಗ ಪ್ರಿಂಟ್ ಮಾಡಿ ದಪ್ಪ ಇತ್ತು, ಎರಡು ಸೇರಿ ಇಷ್ಟು ದಪ್ಪ ಇತ್ತು ಪುಸ್ತಕ. ಪೂರ್ವಾರ್ಧ ಉತ್ತರಾರ್ಧ ಎರಡು ಸೇರಿತ್ತು. ಸೋಮನಾಥ್ ತಲೆ ಮೇಲೆ ಹೀಗೆ ಇಟ್ಬಿಟ್ಟು, ಏನಂತೀರಿ ಸುರೇಶ ಅಂದ್ರೆ, ನಾ ಹೇಳಿದ್ ಹೇಗಿದೆ ಅಂತ ಯಾರು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅಂತಹ ಪುಸ್ತಕವನ್ನ ಎಷ್ಟು ಸರಿ ನಾವು ಓದಿದ್ರು, ಎಷ್ಟು ಸರಿ ಅದರ ಬಗ್ಗೆ ಮಾತನಾಡಿದ್ರು ಸಾಲದು. ಕಾರಣ ಆಧುನಿಕತೆಯ ಅಲೆಯಲ್ಲಿ ಸಿಲುಕೊಂಡಿರುವಂತಹ ನಮಗೆ ಯಾವ ರೀತಿ ಹೇಳಿದ್ರು. ಶ್ರೀರಾಮಕೃಷ್ಣ ಹತ್ರ ತೋತಾಪುರಿ ಅವರ ಗುರುಗಳು ಬರ್ತಾರೆ. ಆ ಗುರುಗಳ ಹತ್ರ ಒಂದು ತಾಮ್ರದ ಚಂಬಿರುತ್ತೆ, ಹಿತ್ತಾಳೆ ಬೆಂಗಾಲಿ. ಅದನ್ನ ದಿವಸಾನು ಅವನು ಉಜ್ಜಿ ತೊಳಿತಿರ್ತಾನೆ ಬೆಳಗ್ಗೆ ಪೂಜೆ ಮಾಡಕ್ ಮುಂಚೆ. ಆಗ ಶ್ರೀರಾಮಕೃಷ್ಣ ತಮಾಷೆಗೆ ಹೇಳ್ತಾರೆ, ಇದು ಚಿನ್ನದ್ದಾಗಿದ್ರೆ ದಿವಸ ತೊಳಿಬೇಕಾಗಿದ್ರೆ, ಹಿತ್ತಾಳೆದಾದ್ರಿಂದ ತೊಳಿಬೇಕು. ನಮ್ಮ ಮನಸ್ಸು ಹಾಗೆ ಸುವರ್ಣಮಯವಾದ ಮನಸ್ಸಾಗಿದ್ದಿದ್ರೆ ಏನೂ ಬೇಕಾಗಿರ್ಲಿಲ್ಲ. ಆದ್ರೆ ಮನಸ್ಸಿಗೆ ಕಿರುಬು ಹತ್ತುತ್ತೆ. ಆ ಕಿರುಬು ಹತ್ತದನ್ನ ಮತ್ತೆ 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 ಶುದ್ಧಿ ಮಾಡ್ಬೇಕಾದ್ರೆ ಇಂತಹ ಸತ್ಸಂಗಗಳು ಬಹಳ ಮುಖ್ಯ. ಹಾಗಂದಾಕ್ಷಣಕ್ಕೆ ಅನೇಕಾನೇಕ ನವ ವೈವಿಧ್ಯಮಯವಾದ ನೂತನ ಆಯಾಮಗಳ, ಹೊಸ ದಾರಿಗಳ, ಹೊಸ ಹೊಸ ವಿಚಾರಗಳ ಒಂದು ಅನ್ವೇಷಣೆಯನ್ನು ತಿಳ್ಕೊಳ್ಳೋಣ ಅನ್ನೋದಕ್ಕೆ ಖಂಡಿತ ನಮಗೆ ಸಾಧ್ಯವಾಗುವುದಿಲ್ಲ. ಮೂಲವನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ಯಾವುದರಿಂದ ಇಡೀ ಜಗತ್ತು ಹೊಳೆಯಿತ್ತು, ತದ್ಭಾಸ ಸರ್ವವಿಧಂ ಭಾಸತಿ, ಉಪನಿಷತ್ತು ವಾಕ್ಯ ಇದು. ಅವನು ಬೆಳಗಿದ್ರೆ ಎಲ್ಲವೂ ಬೆಳಗುತ್ತೆ. ಭೀಷಾಸ್ಮ ತ್ವಾತಃ ಪವತೆ, ಅವನಿಂದ ಗಾಳಿ ಬೀಸುತ್ತೆ. ಅವನ ಶಕ್ತಿಯಿಂದ ಸೂರ್ಯ ಉದಯಿಸ್ತಾನೆ, ಬೆಳಗ್ತಾನೆ. ಅವನ ಶಕ್ತಿಯಿಂದ ಅಗ್ನಿ ಬೆಳಗ್ತಾನೆ, ಮತ್ತೆ ಅವನಿಗೆ ದಹಿಸುವ ಶಕ್ತಿ ಬರುತ್ತೆ. ಅದನ್ನ ತಿಳ್ಕೊಂಡ್ರೆ, ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಳ್ಬಹುದು ಅನ್ನೋ ಮಾತಿದೆಯಲ್ಲ, ಆ ಮಾತಿಗೆ ಸರಿಯಾದ ಒಂದು ಉತ್ತರ ಶ್ರೀರಾಮಕೃಷ್ಣ ವಚನವಿದ್ದ. ಏನ್ ಸ್ವಾಮೀಜಿ ಅಷ್ಟೊಂದಿದೆಯಾ ಅದರಲ್ಲಿ? ಶ್ರೀಮತಿ ಪದ್ಮಿನಿ ಮುರಳಿ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಕಥಾಮೃತ ಅಂತ ಒರಿಜಿನಲ್ ಬಂಗಾಳಿನಲ್ಲಿ ಇರೋದಕ್ಕೆ ಕಥಾಮೃತ ಅಂತ ಹೇಳ್ತಾರೆ. ತವ ಕಥಾಮೃತ ಅಂತ, ಅದು ಗೊತ್ತಿದೆ ನಿಮ್ಗೆ, ಭಾಗವತದಲ್ಲಿ ಆ ಶ್ಲೋಕ ಬರುತ್ತೆ. ಕವಿ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತ ಭೈರುನಂತಿದೆ ಭೂರಿರಾಜನ, ಭಾಗವತದ ಶ್ಲೋಕ. ಇದು ಯಾಕೆ ಈ ಪುಸ್ತಕವನ್ನ ನಾನು ಆರಿಸ್ಕೊಂಡಿದ್ದೀನಿ ಅಂದ್ರೆ, ಬಹುಶಃ ನಾನು 3ನೇ ಕ್ಲಾಸು 4ನೇ ಕ್ಲಾಸು ನಾನು ಮನೇಲೆ ಅವಾಗ ಓದ್ಕೋತಾ ಇದ್ದು. ಅನೇಕ ಕಾರಣಗಳಿಂದ ಮನೇಲೆ ನಾವು ಶಾಲೆಗೆ ನಾ ಸೇರಿದ್ದು 5ನೇ ಕ್ಲಾಸಿಂದ. 1, 2, 3, 4 ಓದ್ಲಿಲ್ಲ, ಮನೇಲೆ ಓದಿದ್ದು ನಾನು. 5ನೇ ಕ್ಲಾಸ್ ಸೇರಿಸ್ಬೇಕು ಅಂದಾಗ ಅವ್ರು ಹೇಳಿದ್ರು, ಹೆಡ್ ಮಾಸ್ಟ್ರು, ಈ ಹುಡುಗನ್ಗೆ 5ನೇ ಕ್ಲಾಸ್ಗೆ ಸೇರಿಸಿ ಅಂತಿರಲ್ಲಮ್ಮ, ಅವ್ನಿಗೆ 1, 2, 3, 4 ಓದಿದ್ದಾನ ಅಂತ. ಅವ್ರು ಹೇಳಿದ್ರು, ವಯಸ್ಸಾಗಿದೆ, ಅವನು ಯಾವ್ದೋ ಕಾರಣ ದೂರ ಇದ್ದ, ಮತ್ತೆ ತಾಯಿ ತಂದೆಯಿಂದ ದೂರ ಇದ್ದ, ಯಾವ್ದಾದ್ರು ಏನಾದ್ರು ತೊಂದರೆ ಆಯ್ತು ನೋಡಿ, ನಾನ್ ಸಾಕಿದ್ದೀನಿ ಈ ಮಗುಗೆ. ಈ ಮಗು ರಾಮಕೃಷ್ಣ ಆಶ್ರಮಕ್ಕೆ ಹೋಗುತ್ತೆ. ಅಜ್ಜಿ ಅನ್ಕೊಂಡ್ರು, ನನ್ನನ್ನ ಸಾಕಿದಾತ್ರ ಅನ್ಕೊಂಡ್ರು, ರಾಮಕೃಷ್ಣ ಆಶ್ರಮದ ಹೆಸರು ಸೇರ್ಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾನೆ. ಪ್ರತಿ ವಾರ ಹೋಗ್ತಾನೆ, ರಜೆಲ್ಲ ಹೋಗ್ತಾನೆ. ಬಹಳ ಒಳ್ಳೆ ಹುಡುಗ ಅಂತ ಅವ್ರು ನನ್ಗೆ ಸರ್ಟಿಫಿಕೇಟ್ ಕೊಡಕ್ ಹೇಳಿದ್ರು. ಆಗ ಆ ಹೆಡ್ ಮಾಸ್ಟರ್ ಹೇಳಿದ್ರು, ಮಾಧವಾಚಾರ್ಯ ಅಂತ ಹೆಡ್ ಮಾಸ್ಟರ್, ಮಾದರಿ ಶಾಲೆ ಅಂತ, ಅದು ಪರ್ಕಾಲ್ ಮಠದ ಸ್ಕೂಲ್. ಅದು ಬಹಳ ನಿಯಮ ನೀತಿಗಳು ಮತ್ತೆ ಶಿಸ್ತಿನ ಶಾಲೆ ಆಗಿತ್ತು ಅವಾಗ. ಅದೆಲ್ಲ ಸರಿಯಮ್ಮ, 4ನೇ ಕ್ಲಾಸ್ ಓದಿದ್ದಾನೆ ಅಂತೀಯಲ್ಲ, ನೀಗ 5ನೇ ಕ್ಲಾಸ್ ಸೇರಿಸ್ಬೇಕಾದ್ರೆ ಓದ್ಕೋಬೇಕಲ್ಲ ಅವನು.
ಬಾಯಿಗೆ ಏನೋ ಒಂದು ಕೊಟ್ಟು ಓದಿದ್ರೆ ಆಮೇಲೆ ಇವರು ಸರಿ ಎಂದು 5ನೇ ಕ್ಲಾಸ್ ಸೇರಿಸ್ಕೊಂಡು ಅದು ಬೇರೆ ವಿಚಾರ. ಬಟ್ ಯಾಕೆ ಈಗ ಹೇಳ್ತಿದ್ದೀನಿ ಅಂದ್ರೆ, ಮನೆಯಲ್ಲಿ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮುಗಿಸಿ ವಯಸ್ಸಾದವರಲ್ವಾ ಮನೇಲಿ ಹಿರಿಯರು ಕೂತ್ಕೊಂಡಾಗ ಬಾಯಿ ಮಗು ನೋಡಿ ಈ ಪುಸ್ತಕ ಒಂದು ಪುಟ ಓದು ಅನ್ನೋದು. ಬಹಳ ಕಷ್ಟ ಬಿದ್ದು ವಚನ ವೇದವನ್ನ ಓದ್ತಾ ಇದ್ದೆ. ಆಗ ನನಗವರು ಒಂದು ಪುಟ ಓದಿದ್ರೆ ಮಾವಿನ ಸೀಸನ್ ಒಂದು ಮಾವಿನ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ತಿಂಡಿ ಅಥವಾ ಬಾಳೆಹಣ್ಣು ಅಥವಾ ಕಿತ್ತಲೆ ಹಣ್ಣು ಏನಾದ್ರೂ ಒಂದು ಕೊಡೋರು. ಸೊ ಅವ್ರು ಅದನ್ನ ಕೊಡ್ತಾರ ಅಂತ ಓದ್ತಿದ್ದೇ ವಿನಃ ಭಕ್ತಿಯಿಂದ ಓದ್ತಿರ್ಲಿಲ್ಲ. ನಾನು ಒಪ್ಕೊಂಡ್ಬಿಡ್ತಾ ಇದ್ದೀನಿ. ಆದ್ರೆ ಆ ಓದಿನ ಅಭ್ಯಾಸ ಹಾಗೇ ಬಂತು. ಯಾವ ಪುಟದಲ್ಲಿ ಯಾವ ರೀತಿ ಮಾತಾಡ್ತಾರೆ, ಎಲ್ಲಿ ಅವರು ರೇಗಿಸ್ತಾರೆ, ಎಲ್ಲಿ ಅವರು ಈಶಾನನ ಹತ್ರ ಮಾತಾಡ್ತಾರೆ, ಎಲ್ಲಿ ಅವರು ಗೌರಿ ಪಂಡಿತನ ಹತ್ರ ಮಾತಾಡ್ತಾರೆ, ಎಲ್ಲಿ ಅವರು ನರೇಂದ್ರನ ಹತ್ರ ಮಾತಾಡ್ತಾರೆ, ಎಲ್ಲಿ ಮಹೇಂದ್ರನ ಹತ್ರ ಮಾತಾಡ್ತಾರೆ, ಎಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮಹೇಂದ್ರ ಬರ್ಕೊಳ್ತಾನೆ, ಭಕ್ತ ಅಂತ ಬರ್ಕೊಳ್ತಾನೆ, ಆಮೇಲೆ ಅನೇಕ ಗುಪ್ತ ನಾಮಗಳಲ್ಲಿ ಅವ್ರು ಹೇಳ್ತಾರೆ. ಎಲ್ಲ ಅವಾಗಿಂದ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ತದನಂತರ ಬಿಡಿ ಅದೇ ನನ್ನ ಜೀವನದ ಧರ್ಮವಾಗ್ಬಿಟ್ಟಿತ್ತು. ತನ್ನ ಮೂಲಕ ನಿಮ್ಗೆ ಉಳಿದಿದ್ದೆಲ್ಲ ಗೊತ್ತಿದೆ. ಸೊ ವಚನ ವೇದನ ಅದೊಂದು ಪುಸ್ತಕ ಶ್ರೀರಾಮಕೃಷ್ಣದ ಸಂಭಾಷಣೆ ಕೊಡೋದು ಬೇಡ. ಶ್ರೀಮತಿ ಪದ್ಮಿನಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಪೂರ್ವವಾಗಿ ನಾನು ಈಗ ಮಾತನಾಡ್ತೀನಿ. ವಚನ ವೇದ ಅನ್ನೋದು ಒಂದು ರೀತಿಯ ಶ್ರೀರಾಮಕೃಷ್ಣ ಪರಮಹಂಸರನ್ನ ನೇರವಾಗಿ ಕಾಣೋದಕ್ಕೆ ಇರುವಂತಹ ಒಂದು ಮಾರ್ಗ ವಚನ ವೇದ. ಅವರೇ ಹೇಳಿದಂಗೆ ನೀವು ಅದನ್ನ ಓದ್ತಾ ಇದ್ರೆ ನೀವು ಅದ್ರ ಮುಂದೆ ಕೂತ ಹಾಗಿರುತ್ತೆ. ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಹೇಳೋ ಪ್ರಶ್ನೆನೇ ಮಾಸ್ಟರ್ ಮಹಾಶಯನ ಮನಸ್ಸಲ್ಲಿ, ಮಾನವನ ಮನಸ್ಸಿನಲ್ಲಿ ಬರುವಂತಹ ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂತಹ ಎಡರು ತೊಡರುಗಳ ವಿಚಾರಧಾರೆ ಮಾಸ್ಟರ್ ಮಹಾಶಯ ನಮ್ಮೆಲ್ಲರ ಪರವಾಗಿ ಪ್ರಶ್ನೆ ಹಾಕ್ತಿದ್ದ ಅಂತ ಅನ್ಸುತ್ತೆ. ಇನ್ನು ಅನೇಕ ವಿಚಾರಗಳಿದೆ. ಬಹುಶಃ ಬಂಗಾಳಿ ಪುಸ್ತಕವನ್ನ ನಾನು ಜೊತೆಲಿ ಇಟ್ಕೊಂಡಿರ್ತೀನಿ. ಇನ್ ಡೆಪ್ತ್ ಸ್ಟಡಿ ಮಾಡಿದ ಬಂಗಾಳಿ ಪುಸ್ತಕವನ್ನ. ನಾನು ಬಂಗಾಳಿ ಕಲ್ತಿದ್ದೆ ಶ್ರೀರಾಮಕೃಷ್ಣರ ಒರಿಜಿನಲ್ ಅಂದ್ರೆ ನಿಜವಾದ ಸತ್ಯವಾದ ಸಹಜವಾದ ನುಡಿಗಳನ್ನ ಓದ್ಲಿಕ್ಕೆ ನಾವು ಬಂಗಾಳಿ ಕಲ್ತಿದ್ದು. ಆಮೇಲೆ ಅದನ್ನ ಬಂಗಾಳಿಯಲ್ಲಿ ಬರೀಲಿಕ್ಕೂ ಕಲ್ತ್ಕೊಂಡೆ, ಮಾತಾಡ್ಲಿಕ್ಕೂ ಕಲ್ತ್ಕೊಂಡೆ. ಅಭ್ಯಾಸ ಆಗಿದೆ. ಗುರು ಮಹಾರಾಜರ ಮಾತುದು, ನನ್ನ ಗುರುದೇವನ, ನನ್ನ ಇಷ್ಟಮೂರ್ತಿಯ ಮಾತುದು. ಹಾಗಾಗಿ ಬಂಗಾಳಿ ಭಾಷೆಯನ್ನ ಮೂಲವಾಗಿ ಇಟ್ಟುಕೊಂಡು ಕನ್ನಡದ ವಚನ ವೇದವನ್ನು ಇಟ್ಟುಕೊಂಡು ನಿಮಗೆ ಪ್ರತಿ ವಾರ ಅಮೃತ ಧಾರೆಯ ಆ ಸವಿಯನ್ನ ಬಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮುಂದೆ ಹೋಗ್ಲಿಕ್ಕಿಂತ ಮುಂಚೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮಗಳಿಗೆ ನೀನ್ ಮಾಡ್ತೀಯಾ, ನಿನ್ ಕೈಲಿ ಆಗತ್ತೆ, ಧೈರ್ಯವಾಗಿರು, ನಿನ್ನಿಂದ 2-3 ಅಕ್ಷರ ಬರುತ್ತೆ ಅಂತ ಹೇಳಿದಂತಹ ಮಹಾತ್ಮ ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಅವ್ರನ್ನ ನೆನೆಸದೆ ನಾನು ಯಾವ ಕಾರ್ಯಕ್ರಮಕ್ಕೂ ಮುಂದೆ ಹೋಗುದಿಲ್ಲ. ಅಯ್ಯೋ ಸ್ವಾಮೀಜಿ ನಮ್ಮೆಲ್ಲ ಯಾಕೆ ಸ್ವಾಮೀಜಿ, ನಾನು ಶಿವನಹಳ್ಳಿ ಕೆಲಸ ಮಾಡ್ಕೊಂಡಿದ್ದೀನಿ, ತೋಟ ನೋಡ್ಕೊಳ್ತಾ ಇದ್ದೇನೆ, ತೋಟ ಕೆಲಸ ಮಾಡ್ಕೊಳ್ತಿದ್ದೀನಿ, ಇದೆಲ್ಲ ನಮ್ಗೆ ಯಾಕೆ ಸ್ವಾಮಿ, ಅಲ್ಲಿ ಇರ್ತೀವಿ, ನೀವು ಕರೆದಾಗ ಬಂದು ಜೊತೆ ಕೂತ್ಕೋತೀನಿ, ಪಕ್ಕದಲ್ಲಿ ಕೂತ್ಕೊಂಡು ಇವತ್ತು ಇದನ್ನ ಓದು ಒಂದು ಕಿಟಕಿನಲ್ಲಿ ಬಂದು ಕರೆಯೋರು. ಬಹುಶಃ ಅಂತಹ ಸನ್ಯಾಸಿ, ಅಂತಹ ಮಾತೃ ಹೃದಯವನ್ನು ಇಟ್ಕೊಂಡಂತಹ ವ್ಯಕ್ತಿನ ನಾವು ಬಹುಶಃ ನಾವು ನೋಡಿದ್ದೀವಿ, ಮುಂದೆ ನೋಡಕ್ ಆಗುದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವರಲ್ಲಿ ಒಂದು ಗುಣ ಇತ್ತು. ಇವತ್ತು ಆ ಗುಣದಿಂದ ನೂರಾರು ಜನ ತಮ್ಮ ಜೀವನದ ಸಾಫಲ್ಯತೆಯನ್ನ ಪಡೆಯೋದತ್ರ ಹೋಗ್ತಿದ್ದಾರೆ. ಏನಂದ್ರೆ ನನಗಿಂತ ಮುಂದೆ ಬಾ ಅನ್ನೋ ಒಂದು ಧ್ಯೇಯ ಅವರಲ್ಲಿ ಇತ್ತು. ಸಾಮಾನ್ಯವಾಗಿ ಮುಂದೆ ಬಿಡೋದಿಲ್ಲ. ಇದು ಬರೀ ಸನ್ಯಾಸಿಗಳಿಗಲ್ಲ, ಸಂಗೀತಗಾರನು ನಾನು ನೋಡಿದ್ದೀವಿ. ಆಲಾಪನೆ ಮಾಡುವಾಗ ಅವನಿಗೆ ಪಾಪ ತಗೊಳ್ತಿರ್ತಾನೆ, ಕಟ್ ಮಾಡಿ ಇವರೇ ಮಾಡ್ಬಿಡೋದು. ಯಾಕೆಂದ್ರೆ ಭಯ ಆಗ್ತಿತ್ತು. ಹೆಸರುಗಳು ಹೇಳಲ್ಲ, ನೀವೇನಾದ್ರೂ ಸ್ವಲ್ಪ ಇನ್ ಡೆಪ್ತ್ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅನೇಕ ಸಂಗೀತಗಾರರು ಮುಂದೆ ಬಿಡ್ತಿರ್ಲಿಲ್ಲ ಅವರ ಶಿಷ್ಯರನ್ನ. ಅವ್ರೇನಾದ್ರು ಸ್ವಾಮಿ ಪುರುಷೋತ್ತಮಜಿ ಅವರ
ಒಂದು ಧ್ಯೇಯವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಿದ್ರೆ ನೂರಾರು ಜನ ಇನ್ನು ಸಂಗೀತಗಾರರು ನೀವು ನೋಡಿದ್ದೀರ, ಎಷ್ಟೋ ಜನ ಪಾಪ ಆಲಾಪನೆ ಮಾಡ್ತಾ ಇರ್ತಾರೆ ಆ ಪೀಕ್ ಪಾಯಿಂಟ್ ಬಂದಾಗ ಕಟ್ ಮಾಡ್ಬಿಡ್ತಾರೆ, ಇವರೇ ಹಾಡು. ಆದ್ರೆ ಪುರುಷೋತ್ತಮನಲ್ಲಿ ನಾನು ನೋಡಿದ್ದೇನೆಂದ್ರೆ ಹಾಡು ಹಾಡು ನೀನ್ ಹಾಡು ನೀನ್ ಹಾಡು ನೀನ್ ಹಾಡು. ಸ್ವಾಮೀಜಿ ಬಹುಶಃ ಮೊಟ್ಟ ಮೊದಲು ಬೆಂಗಳೂರು ರಾಮಕೃಷ್ಣ ಆಶ್ರಮದ ಪ್ರಾರ್ಥನಾ ಮಂದಿರದಲ್ಲಿ ಒಬ್ಬ ಬ್ರಹ್ಮಚಾರಿ ಪ್ರೇಯರ್ನ ಕಂಡಕ್ಟ್ ಮಾಡಿದ್ದು ಅಂದ್ರೆ ಬಹುಶಃ ನಾನಂತ ಧೈರ್ಯವಾಗಿ ಹೇಳ್ಬಾರ್ದು. ಯಾಕೆಂದ್ರೆ ಆ ಹಿಂದೆ ಬೇರೆ ಬೇರೆ ಸಂದರ್ಭಕ್ಕೆ ಸಿಗ್ತಾ ಇರಲಿಲ್ಲ, ಒಬ್ಬರೇ. ಆದ್ರೆ ಸ್ವಾಮೀಜಿಯವರಲ್ಲಿ ಆ ಒಂದು ಮಹತ್ತರವಾದ ಗುಣ ಇತ್ತು. ಅವ್ರಿಗೆ ಸಹಸ್ರ ನಮಸ್ಕಾರವನ್ನು ಮಾಡ್ತೀವಿ. ಇವತ್ತು ನಾನು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿರ್ಬೋದು, ಅಥವಾ ಇಂಗ್ಲೆಂಡಿನ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿರ್ಬೋದು, ಅಥವಾ ಯುರೋಪಿನ ಯಾವ್ದಾದ್ರು ಸಭೆಗಳಲ್ಲಿ ಮಾತಾಡ್ತಿರ್ಬೋದು, ಅಥವಾ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿರ್ಬೋದು. ಆ ಮಾತಾಡೋಕ್ಕಿಂತ ಮುಂಚೆ ನಾನು ನೆನೆಸ್ಕೊಳ್ಳೋದು ಗುರು ಮಹಾರಾಜರನ್ನ, ತದನಂತರ ಸ್ವಾಮಿ ಪುರುಷೋತ್ತಮಾಂಜಿ. ಇನ್ನೊಬ್ರು ಇದ್ದಾರೆ, ಅವರೇ ಸ್ವಾಮಿ ಹರ್ಷಾನಂದಜಿ. ಓಂಕಾರವನ್ನು ಹೇಳ್ಕೊಟ್ಟಿದ್ದಂತಹ ಮಹಾಪುರುಷ. ಆಗ ಸಬ್ ಜೂನಿಯರ್ ನಾನು, 1964ನೇ ಇಸ್ವಿ. ನನಗೆ ಸೋಮನಾಥ್ ಅಂದ್ರು ಪಂಚೆ ಕೊಡ್ತಾ ಇದ್ರು. ಆ ಪಂಚೆನ 2 ಮಾಡ್ಕೋತಿದ್ದೆ. ಅದು ನಿಮ್ಗೆ ಗೊತ್ತಾಗ್ತಿತ್ತು ನನ್ನ ಹೈಟ್ ಎಷ್ಟಿತ್ತು. ಆ ಪಂಚೆನ ಹರಿದ್ಬಿಟ್ಟು 2 ಮಾಡ್ಕೋತಿದ್ದೆ. ಆ ಸಂದರ್ಭದಿಂದನೂ ಸ್ವಾಮಿ ಹರ್ಷಾನಂದಜಿಯವರು ಓಂಕಾರವನ್ನ ಹೇಳ್ಕೊಟ್ಟಿದ್ರು. ತದನಂತರ ಮತ್ತೊಬ್ಬ ಸನ್ಯಾಸಿ ನನ್ನ ಜೀವನದಲ್ಲಿ ಶ್ರೀಮತ್ ಸ್ವಾಮಿ ಸುರೇಶಾನಂದಜಿಯವರು. ಏನಾದ್ರು ನನಗೆ 1-2 ಪದ ಹಾಡ್ಲಿಕ್ಕೆ ಆಗುತ್ತಿದ್ರೆ, ಆರಂಭದಲ್ಲಿ ನನಗೆ ಒಬ್ಬರು ಮೇಷ್ಟ್ರನ್ನ ಇಟ್ಟು ಸಂಗೀತ ಪಾಠವನ್ನು ಮಾಡಿಸಿದಂತಹ ಮತ್ತು ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟಂತಹ ಸನ್ಯಾಸಿಗಳು ಸ್ವಾಮಿ ಸುರೇಶಾನಂದಜಿ. ಮತ್ತೆ ಇನ್ನೊಬ್ರು ಸನ್ಯಾಸಿಗಳಿದ್ದಾರೆ, ಸ್ವಾಮಿ ಚಿದಾನಂದಜಿಯವರು. ಅವ್ರನ್ನ ನಾನು ಇವತ್ತು ತುಂಬಾ ನೆನೆಸ್ಕೊಳ್ತೇನೆ. ಏನಂದ್ರೆ, ನೀವ್ ಮಾಡ್ತೀವ ಖಂಡಿತ ನೀವ್ ಇಲ್ಲ ಸ್ವಾಮೀಜಿ, ನಮ್ಗೆ ಯಾಕೆ ಲೆಕ್ಚರ್ ಎಲ್ಲ ಸ್ವಾಮಿ ಬಿಟ್ಬಿಡಿ, ನಾವ್ ಕಾರಿಗೆ ಬರ್ತೀವಿ, ಹಾರ್ಮೋನಿಯಂ ತಂದಿಡ್ತೀವಿ ಅಂತ. ಇಲ್ಲ ನೋಡು ಜಪಾನನ್ನ ನೀನ್ ಮಾತಾಡು. ಹಾಗೆ ಪ್ರೋತ್ಸಾಹ ಮಾಡೋ ಸನ್ಯಾಸಿಗಳು ಬಹಳ ಕಡಿಮೆ. ಈಗ ಇಲ್ವೇ ಇಲ್ಲ ಅಂತಲೇ ಹೇಳ್ಬೋದು. ಪ್ರೋತ್ಸಾಹ ಮಾಡ್ತಾರಲ್ಲ, ಅವರು ಪ್ರೋತ್ಸಾಹ ಮಾಡಿದ್ದಕ್ಕೆ ಇವತ್ತು ಸಾಮಾನ್ಯವಾದ ಸುರೇಶ್ ಇವತ್ತು ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಯಾವ ರಾಮಕೃಷ್ಣ ಮಠದಲ್ಲಿ ಏನು ಕಾರ್ಯಕ್ರಮ ಅಂದ್ರು ಸುರೇಶ್ ಅವರ ತಂಡ ಅಲ್ಲಿರ್ತಿತ್ತು. ಅದಕ್ಕೆ ಮೂಲ ಕಾರಣ ಸ್ವಾಮಿ ಪುರುಷೋತ್ತಮಾಂಜಿ. ಹಾಗೇನೆ ಮುರಳಿ, ವಿಶ್ವನಾಥ್, ಟು ನೇಮ್ ಎ ಫ್ಯೂ, ಬೇಕಾದಷ್ಟು ಸನ್ಯಾಸಿಗಳು ಇದ್ದಾರೆ ಬೇರೆ ಬೇರೆ. ಅವರೆಲ್ಲರಿಗೂ ಧೈರ್ಯ ನೀಡಿ ಮಾಡುವಂತಹ ಶಕ್ತಿ ಕೊಟ್ಟಂತಹ ಸ್ವಾಮಿ ಪುರುಷೋತ್ತಮಾಂಜಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಗುರುದೇವ ಮಹಾಮಾತೆಯ ನೇರ ಪ್ರತ್ಯಕ್ಷ ಶಿಷ್ಯರಾಗಿರುವಂತಹ ಶ್ರೀಮತ್ ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜರು 10ನೇ ಅಧ್ಯಕ್ಷರು ರಾಮಕೃಷ್ಣ ಮಠದ ಮತ್ತು ಮಿಷನ್ನಿನ. ಅವರ ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ಅನೇಕ ಬಾರಿ ಸಿಕ್ಕಿತ್ತು. ಮೈಸೂರಿಗೆ ಅವ್ರು ಬಂದಾಗೆಲ್ಲ ಅವರ ಕೊಠಡಿಯನ್ನ ಕ್ಲೀನ್ ಮಾಡೋದು, ಅವ್ರಿಗೆ ಅಚ್ಚಾಗಿ ತಗೊಂಡ್ಬರ್ದು ಕೊಡೋದು, ಸೇವಕನ ಕೆಲಸ ಮಾಡ್ತಿದ್ದಂತಹ ಆ ಪವಿತ್ರವಾದ ಒಂದು ಸಂದರ್ಭ ನೆನೆಸ್ಕೊಂಡು ನನ್ನ ಗುರುದೇವ ಅವರು ನನಗೆ ಆಶೀರ್ವಾದ ಮಾಡಿದ್ರು. ಹಾಗೇನೆ ಶಾರದಾ ಮಠದ ಈಗಿನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಪ್ರವರಾಜಿಕ ಅಮಲ ಪ್ರಾಣಾಜಿಯವರ ಆಶೀರ್ವಾದ, ಮತ್ತೆ ಪ್ರವರಾಜಿಕ ಸದಯ ಪ್ರಾಣಾಜಿಯವರ ಆಶೀರ್ವಾದ, ಹಾಗೂ ಎಲ್ಲ ಸಾಧು ಸಂತರ ಆಶೀರ್ವಾದವನ್ನ ನಾನಿಲ್ಲಿ ಕೇಳ್ಕೊಡ್ತೀನಿ. ಯಾಕೆಂದ್ರೆ ನಾನೇನು ಅಲ್ಲ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ ಒಬ್ಬ ಜಪಾನಂದ ಅಂತ ಆಗಿದ್ದೀನಿ. ನಂದೇನು ಅಲ್ಲ. ಈ ಭಾವನೆ ಸದಾ ನನ್ನಲ್ಲಿರ್ಲಿ ಅಂತ ಪ್ರಾರ್ಥಿಸಿಕೊಂಡು ವಚನ ವೇದದ ಈ ಒಂದು ಅದ್ಭುತವಾದ ಪ್ರವಚನ ಮಾಲಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಈ ಪುಸ್ತಕಕ್ಕೆ ಅಂದ್ರೆ ಈ ಮಹತ್ತರವಾದ ಗ್ರಂಥಕ್ಕೆ ಮುನ್ನುಡಿ ಬರೀತಾರೆ ಕುವೆಂಪು ಅವರು. ಕುವೆಂಪು ಅವರ ಜೀವನದಲ್ಲಿ ಬಹಳ ಅದ್ಭುತವಾಗಿದೆ. ನಿಮ್ಗೆ ಆಶ್ಚರ್ಯವಾಗ್ತದೆ.
ಅವರು ವಿವೇಕಾನಂದರ ಒಂದು ಪುಸ್ತಕವನ್ನ ಮೈಸೂರಿನ ವೆಸ್ಲಿ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ರು. ಆಗ ಆ ವೆಸ್ಲಿ ಇಂಗ್ಲಿಷ್ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ ಇಂದ ಮೇಲ್ಗಡೆ ಬಂದ್ರೆ ಮೈಸೂರು ಪಬ್ಲಿಕ್ ಲೈಬ್ರರಿ ಇದೆ. ಒಂದ್ ದಿವಸ ಪುಟ್ಟಪ್ಪನವರು ಬೇಜಾರಾಗಿದೆ, ಹಾಗೇನೆ ಅವರು ಏನ್ ಹೇಳ್ತೀರಾ ಮೈಸೂರಿನ ವೆಸ್ಲಿ ಸ್ಕೂಲಿನ ಮೇಲ್ಗಡೆ ಮುಂದೆ ಬಂದ್ರೆ ಅಲ್ಲಿರುವಂತಹ ಪಬ್ಲಿಕ್ ಲೈಬ್ರರಿ ಬರ್ತಾರೆ. ಬಂದು ಅಲ್ಲಿ ಏನೋ ಪುಸ್ತಕ ನೋಡ್ತಿರ್ತಾರೆ. ಒಂದು ಪುಸ್ತಕ ಅವ್ರಿಗೆ ಸಿಗುತ್ತೆ, ಅದು ಸ್ವಾಮಿ ವಿವೇಕಾನಂದ ಪುಸ್ತಕ. ಅಲ್ಲಿವರೆಗೆ ರಾಮಕೃಷ್ಣ ಬಗ್ಗೆ ಆಗಲಿ, ಆ ರಾಮಕೃಷ್ಣ ಆಶ್ರಮದ ಬಗ್ಗೆ ಆಗಲಿ ಏನು ಗೊತ್ತಿಲ್ಲ ಅವ್ರಿಗೆ. ಆ ವಿವೇಕಾನಂದ ಪುಸ್ತಕನ ತೆಗೆದುಕೊಂಡ ನಂತರ ಪುಟ್ಟಪ್ಪನವರಿಗೆ ತುಂಬಾ ಆಸಕ್ತಿ ಬರುತ್ತೆ. ಆ ವಿವೇಕಾನಂದ ಪುಸ್ತಕವನ್ನು ನಿಮ್ಗೆ ಅರ್ಥ ಗೊತ್ತಿರಲಿ, ಪುಟ್ಟಪ್ಪನವ್ರಿಗೆ ಇಂಗ್ಲಿಷ್ ಬಹಳ ಪ್ರೀತಿ ಇತ್ತು. ಆರಂಭದಲ್ಲಿ ಅವರು ಇಂಗ್ಲಿಷ್ ಏನ್ ಮಾಡ್ತಿದ್ರು ಗೊತ್ತೇವೆ, ಎಷ್ಟು ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಿದ್ದು, ಅದು ಬೇರೆ ವಿಚಾರ. ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ವಿವೇಕಾನಂದ್ರನ್ನ ಆ ಪುಸ್ತಕವನ್ನು ನೋಡಿದ ಕ್ಷಣ ಆಕರ್ಷಿತವಾಗ್ಬಿಟ್ಟು ನಮ್ಮ ಯುವ ಜನತೆ ಅದನ್ನ ಇವಾಗ ಕೇಳಬೇಕಾದ. ಒಂದು ವಿವೇಕಾನಂದರ ಪುಸ್ತಕವನ್ನು ಓದಿದಂತಹ ಕುಪ್ಪಳ್ಳಿಯ ಒಂದು ಸಣ್ಣ ಕುಗ್ರಾಮದ ವ್ಯವಸಾಯ ಮಾಡುವಂತಹ ತಂದೆ ತಾಯಿಯನ್ನು ಪಡೆದಂತಹ ಒಬ್ಬ ಹಳ್ಳಿಯವನು ಅಂತ ಹೇಳ್ಬೋದು. ವಿಶ್ವಕವಿಯಾಗಿ, ರಾಷ್ಟ್ರಕವಿಯಾಗಿ, ಋಷಿಯಾಗಿ, ವಿಶ್ವ ಆಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರುವವರೆಗೆ ಪುಟ್ಟಪ್ಪನವರ ಗ್ರಂಥಗಳು ಸಹಸ್ರ ಜನಗಳಿಗೆ ಸ್ಫೂರ್ತಿ ನೀಡುವುದರಲ್ಲಿ ಸಂದೇಹವಿಲ್ಲ. ಅಂತಹ ಪುಟ್ಟಪ್ಪನವರು ಶ್ರೀರಾಮಕೃಷ್ಣ ವಚನ ವೇದಕ್ಕೆ ಆಗಿನ ಸಂದರ್ಭದಲ್ಲಿ ಸ್ವಾಮಿ ಜ್ಞಾನಗಾನಂದರು ಅಂತ ನನ್ಗೆ ಸೋಮನಾಥ್ ಹೇಳ್ತಾ ಇದ್ರು. ಸ್ವಾಮಿ ಜ್ಞಾನಗಾನಂದರು, ಪುಟ್ಟಪ್ಪನವರು, ಪ್ರಭುಶಂಕರ್ ಅವರು, GS ಶಿವರುದ್ರಪ್ಪನವರು, ಇವರ ಒಂದು ಗ್ರೂಪ್ ವಚನ ವೇದವನ್ನ ಕನ್ನಡಕ್ಕೆ ಭಾಷಾಂತರಿಸಿತು. ಮುಖ್ಯವಾಗಿ GS ಶಿವರುದ್ರಪ್ಪನವ್ರನ್ನ ಇವತ್ತು ನಾನು ನೆನೆಸ್ಕೋಬೇಕು. ಎಂತಹ ಹಾಡುಗಳು! ತಾಯಿ ದುರ್ಗೆಯ ಒಂದೊಂದು ಹಾಡುಗಳು ಬಂಗಾಳಿ ಹಾಡಿಗಿಂತ ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿ ತರ್ಜುಮೆ ಮಾಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಏನಂತೀರಾ ಡಿಕ್ಷನರಿ ಇಟ್ಕೊಂಡು ತರ್ಜುಮೆ ಮಾಡಿದ್ದಲ್ಲ. ಅದು ಡೈವ್ ಮಾಡಿ, ಡಿವಿನಿಟಿಯಲ್ಲಿ ಡೈವ್ ಮಾಡಿ, ಡಿವಿನಿಟಿ ಇಂಡೆಪ್ತ್ ಸ್ಟಡಿ ಮಾಡಿ, ಆ ಡಿವೈನ್ ಪರ್ಸನಾಲಿಟಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬರೆದಿದ್ದ ಈ ಒಂದು ಅಮೃತ ಬಿಂದುಗಳಿವೆ. ಅದಕ್ಕೆ ಇದು ಅಷ್ಟು ಅದ್ಭುತವಾಗಿದೆ. ನೋಡಿ, ಒಬ್ಬ ಪುಟ್ಟಪ್ಪ ಸುಮ್ಮನೆ ಆ ಮೈಸೂರು ಇದಕ್ಕೆ ಹೋಗಿ ಲೈಬ್ರರಿಗೆ ಹೋಗಿ ವಿವೇಕಾನಂದ ಪುಸ್ತಕ ನೋಡಿದ್ದು. ಆಮೇಲೆ ಅವ್ರಿಗೆ ಆಶ್ರಮ ಇದೆ ಅಂತ ಗೊತ್ತಿರ್ಲಿಲ್ಲ. ಎಲ್ಲಾ ಕಡೆ ಅದನ್ನ ಓದ್ಕೊಂಡು ಉಪನ್ಯಾಸಗಳಂದ್ರೆ ಚರ್ಚಾ ಸ್ಪರ್ಧೆ ಅದು ಇದು ಮಾಡ್ಕೊಂಡಿರ್ತಿತ್ತು. ಆಮೇಲೆ ಮೈಸೂರಲ್ಲಿ ಆಶ್ರಮ ಇದೆ ಅಂತ ಪುಟ್ಟಪ್ಪನವ್ರು ಗೊತ್ತಾಗಿತ್ತು. ಆಮೇಲೆ ಅದು ಬೇರೆ ವಿಚಾರ, ಯಾವ್ದಾದ್ರು ಸಂದರ್ಭದಾಗ ಹೇಳ್ತೀನಿ. ಸ್ವಾಮಿ ಸಿದ್ದೇಶ್ವರಾನಂದರು ತ್ರಿವಾಂಕೂರ್ ಮಹಾರಾಜರ ವಂಶಸ್ಥರು. ಅವರು ಗೋಪಾಲ್ ಮಹಾರಾಜ್ ಅಂತ, ಅವರು ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ರು, ಮೊದಲನೇ ಅಧ್ಯಕ್ಷರು. ಆಗ ಪುಟ್ಟಪ್ಪನು ಮರಿಮಲ್ಲಪ್ಪ ಹೈಸ್ಕೂಲ್ ಎದುರುಗಡೆ ಒಂದು ಅರಮನೆಯ ಮನೆಗಳಿದೆ. ಅರಮನೆ ಕಟ್ಟಿಸಿದಂತಹ ಚಿಕ್ಕ ಚಿಕ್ಕ ಮನೆಗಳು, ಅರಮನೆಯ ಕೆಲಸಗಾರರಿದ್ದಂತ ಮನೆ. ಆದ್ರೆ ಒಂದು ಮನೆಯಲ್ಲಿ ರಾಮಕೃಷ್ಣ ಆಶ್ರಮ ಇತ್ತು. ಅದು ಇನ್ನೊಂದು ದಿವಸ ಹೇಳ್ತೀನಿ. ಆ ಮನೆಗೆ ಪುಟ್ಟಪ್ಪನು ಬಹಳ ವರ್ಷ ಅಂತ ಬಂದಿದ್ದು. ಬಟ್ ಅವ್ರ ಕೈಯಲ್ಲಿ ಯಾವಾಗ್ಲೂ ವಿವೇಕಾನಂದ ಪುಸ್ತಕ ಇತ್ತು. ಯಾಕಿದ್ರೆ ಹೇಳ್ತೀನಿ ಅಂದ್ರೆ, ಯುವ ಜನತೆ, ಇಂದಿನ ಯುವ ಜನತೆ ಇದ್ರ ಯಾವ್ದರ ಗೋಜ್ ಹೋಗ್ತಿಲ್ಲ. ಅವರು ಜೀವನ ಅಂದ್ರೆ ಮೋಜು ಅನ್ಕೊಂಡಿದ್ದಾರೆ. ಜೀವನ ಅಂದ್ರೆ ಬದುಕೋದಷ್ಟೇ ಇತ್ತು. ಆದ್ರೆ ಬಹಳದು ಅಂತ ಅನ್ನೋದು ಬಹಳ ಕಡಿಮೆ ಜನ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ವಚನ ವೇದದ ಆ ನುಡಿ ನಮನ ಅಂದ್ರೆ ನುಡಿ ನಮನ ಎಂತಹ ಪದ ನೋಡಿ. ಆ ವಚನ ವೇದದ ಪೀಠಿಕೆಯಲ್ಲಿ ಬರೀತಾರೆ, ಶ್ರೀ ರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ, ಕರತಲ ತಪೋರಂಗ, ಕರತಲ ಪುಣ್ಯಕ್ಷೇತ್ರ. ಕೈಯಲ್ಲೇ ಕರತಲ ದೇವಸ್ಥಾನ, ಕರತಲ ತಪೋರಂಗ, ಕರತಲ ಪುಣ್ಯಕ್ಷೇತ್ರ. ಆದರೆ
ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದಿಗೂ ಕಲುಷಿತವಾಗುವ ಸಂಭವವಿಲ್ಲ. ಪವಿತ್ರ ಅಷ್ಟೇ ಅದು. ಎಲ್ಲಿಟ್ರು ಅದು ಪವಿತ್ರವಾಗುತ್ತೆ. ಅದು ಎಲ್ಲಿಟ್ರು ಇರೋ ಸ್ಥಳವನ್ನು ಪವಿತ್ರ ಮಾಡುತ್ತೆ. ಅದು ವಚನ ವೇದ. ಹೇಳ್ತಾರೆ ಶಿಥಿಲವಾಗುವ ಸಂಭವವಿಲ್ಲ. ದೇವಸ್ಥಾನಗಳು ಎಷ್ಟೋ ಸರಿ ಬಿದ್ದೋಗ್ಬಿಡುತ್ತೆ, ಕಂಬಗಳು ಬಿದ್ದೋಗ್ಬಿಡುತ್ತೆ, ಗೋಡೆಗಳು ಬಿದ್ದೋಗ್ಬಿಡುತ್ತೆ, ಶಿಥಿಲವಾಗುತ್ತೆ, ಪುನರ್ ನಿರ್ಮಾಣ ಮಾಡ್ಬೇಕು, ನವೀಕರಿಸ್ಬೇಕು, ಇತ್ಯಾದಿ ಇತ್ಯಾದಿ. ಇದಕ್ಕೆ ಅದ್ಯಾವುದೂ ಇಲ್ಲ. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾವ ಮನೆಯಲ್ಲಿ ವಚನ ವೇದ ಇರುತ್ತದೋ ಅದು ಮಂದಿರವಾಗುತ್ತದೆ. ಯಾರ ಕೈ ಇದನ್ನು ಹಿಡಿದಿರುತ್ತದೋ ಅದು ಭಗವಂತನ ಪಾದಾರವಿಂದವನ್ನೇ ಧರಿಸಿರುತ್ತದೆ. ಏನು ಪದಗಳು! ಆದ್ರೆ ದುರದೃಷ್ಟವಶಾತ್ ಕನ್ನಡಾಂಬೆಯ, ಕನ್ನಡ ತಾಯಿಯ ಈ ಮಕುಟ ಮಣಿ ಕುವೆಂಪುರವರ ನಂತರ ಅಂತಹ ದಿಗ್ಗಜರು ಯಾರು ಬರಲಿಲ್ಲ ನಮ್ಮ ಈ ಕನ್ನಡ ನಾಡಿಗೆ ಅಂತ ಅನ್ಸುತ್ತೆ ನನಗೆ. ಎಂತಹ ಪದಗಳು ನೋಡಿ! ಭಗವಂತನ ಪಾದಾರವಿಂದವನ್ನೇ ಧರಿಸಿರುತ್ತಂತೆ. ಯಾರ ಜಿಹ್ವೆ ಇದನ್ನು ಪಠಿಸುತ್ತದೆಯೋ ಅದು ಅಮೃತವನ್ನೇ ಈಂಟುತ್ತಿರುತ್ತದೆ. ಈ ಪದ ನೋಡಿ, ಅಂದ್ರೆ ಸುರಿತಾ ಇರುತ್ತೆ, ಈಂಟುತ್ತಿರೋದು, ಬರ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಇದು ಆನಂದದ ಆಗರ, ಶಾಂತಿಯ ಸಾಗರ. ಇದನ್ನ ಓದಿ ಓದಿ ಬಯಲಾಗ್ಬಿಟ್ಟಿದ್ದೇನೆ. ಆನಂದದ ಆಗರ, ಶಾಂತಿಯ ಸಾಗರ, ದಿವ್ಯ ಜ್ಞಾನದ ಓಗರ. ಏನ್ ಪದಗಳಲ್ಲಿ! ಕನ್ನಡ ನಾವು ಸುಮ್ಮನೆ ನವೆಂಬರ್ ಕನ್ನಡ ಅಂತೀವಿ. ವಚನ ವೇದವನ್ನು ಏನಾದ್ರೂ ಸಂಪೂರ್ಣವಾಗಿ ಓದಿದ್ದೇ ಆದ್ರೆ ಕನ್ನಡದ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ, ಕನ್ನಡದಲ್ಲಿ ಅವನು ಪಂಡಿತನಾಗ್ಬಿಡ್ತಾನೆ. ನೋಡಿ, ಆನಂದದ ಆಗರ, ಶಾಂತಿಯ ಸಾಗರ, ಜ್ಞಾನದ ಓಗರ, ಪದಗಳು ನೋಡಿ. ಆಮೇಲೆ ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸಖ. ನಾನು ಅದನ್ನ ನೋಡಿದ್ದೀನಿ. ನಮ್ಮ ಹಿರಿಯರು ಆ ಪುಸ್ತಕ ತಗೊಂಬರ, ಯಾಕೋ ತುಂಬಾ ಬೇಜಾರಾಗಿದೆ. ಅಲ್ಲ, ಬೆಳಗ್ಗೆ ಓದಿದ್ರೆ ಇಲ್ಲ ತಗೊಂಬ, ಒಂದ್ಸರಿ ಓದ್ತೀನಿ, ಯಾಕೋ ಬೇಜಾರಪ್ಪ ಮನಸ್ಸಲ್ಲಿ. ನಾವೀಗ ಟಿವಿಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ, ಆ ಟಿವಿ ಸೀರಿಯಲ್ ಅಂಟ್ಕೊಂಡ್ಬಿಟ್ಟಿದ್ವಿ. ನಾವ್ ಅನ್ಕೋತೀವಿ ಅದು ನೋಡಿದ್ರೆ ಮನಸ್ಸಿಗೆ ನಮ್ಗೆ ಆನಂದ ಸಿಗುತ್ತೆ. ಆನಂದ ಸಿಗುದಿಲ್ಲ. ಈ ಆನಂದ ಹೇಗಂದ್ರೆ ಟೆಂಪ್ರವರಿ, ಒಂದು ಕ್ಷಣಿಕ. ನಾನು ನೋಡಿದ್ದೀನಿ. ಸೋಮನಾಥ್ ಅಂದ್ರೆ ಉದಾಹರಣೆ ಕೊಟ್ಟಲ್ಲ, ಆ ವಯಸ್ಸಲ್ಲಿ ಇಲ್ಲಪ್ಪ ಇದನ್ ಬಿಟ್ರೆ ಬೇರೆ ಏನಿದೆ. ಅವರೇ ಬರೆದಿದ್ದಾರೆ 106 ಪುಸ್ತಕನ, ಅವರೇ ಬರೆದಿದ್ದಾರೆ ಹೊಸ ಹೊಸ ಪುಸ್ತಕಗಳನ್ನ, ಅವರೇ ಉಪನ್ಯಾಸಗಳು ಮಾಡ್ತಾರೆ, ಅವ್ರ ಬಾಯಲ್ಲಿ ಹೇಳ್ತಾರೆ ಇದು ಬಿಟ್ರೆ ಬೇರೆ ಏನು ಇಲ್ಲ. ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ಆನಂದದ ಆಗರ, ಶಾಂತಿಯ ಸಾಗರ, ಜ್ಞಾನದ ಓಗರ. ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವವಿತ್ತು ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು. ಇದು ಬಹಳ ಮುಖ್ಯ. ಸುಖದ ಸಮಯದಲ್ಲಿ ಡಿ.ವಿ.ಜಿಯವರ ಪದ ನೋಡಿ, ಮನವನನುಗೊಳಿಸು ಗುರುವೆ, ಜನಕ್ಕೆ ಸಂತಸವೈಯುವ ಘನನು ನಾನೆ, ಎಣಿಕೆ ತೋರದೆ. ಏನು ಪದಗಳು! ಇವರೆಲ್ಲ ಋಷಿಗಳು. ಇನ್ಯಾವುದು ಕನ್ನಡ ಬೇಡ, ಇದನ್ನು ಓದ್ಕೊಂಡಿದ್ರೆ ಸಾಕು, ಕನ್ನಡಾಂಬೆಗೆ ಅಷ್ಟು ಸಂತೋಷವಾಗ್ಬಿಡುತ್ತೆ. ಅವಳ ಪೂಜೆ ಮಾಡ್ದಂಗೆ ಈ ಪುಸ್ತಕಗಳನ್ನ ಗ್ರಂಥ ಮಾಸ್ತಿ ಗುಂಡಪ್ಪನವರು, ಡಿ.ವಿ.ಜಿ ಗುಂಡಪ್ಪನವರು, ಕುವೆಂಪು ಅವರು, ಯಾರು ಬಿ.ಎಂ. ಶ್ರೀ ಅವರು, ಮುದ್ದಣ್ಣ ಮನೋರಮೆ ಸಲ್ಲಪ್ಪ ಈಗಲೂ ನಿಮ್ ಮುಂದೆ ಇಟ್ಬಿಡ್ತೀನಿ ನಾನು. ತಡೆ ನೀರಲ್ಲಿಳಿದ ಗಂಟಲು ಕಡವು ತುರುಕಿದಂದಾಯ್ತು. ಏನ್ರಿ ಅದು? ಎಂತದೇ ಕನ್ನಡ ಅದು? ನೀರೊಳಗಿದ್ದು ಬೆಮರ್ತಂ ಉರುಗ ಪತಾಕಂ ಪಂಪ ಇದೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ದು. ಇದು ಕನ್ನಡ ಅಲ್ವಾ? ಯಾಕಿದು ಮನಸ್ಸಲ್ಲಿದೆ ಅಂದ್ರೆ, ಬರ್ದಿರೋರು ಹಾಗಿದ್ರು, ಹೇಳಿದವ್ರು ಹಾಗಿದ್ರು, ಗುರುಗಳು, ಟೀಚರ್ಗಳು, ಶಿಕ್ಷಕರು, ತಿಳ್ಕೊಳ್ಳೋರು ನಾವು ಹಾಗಿತ್ತು. ಅಧಿಪತಿಯ ಧರ್ಮ. ಆಮೇಲೆ ಕಾಣ ರಾಮನಾಥ, ಸುಂಕ ಕಂಜಿ, ಕಳವೆಲ್ಲ ಹೋಗಿ ಬರೀ ಗೋಣಿ ಉಳಿದಿತ್ತು ಕಾಣ ರಾಮನಾಥ. ರಾತ್ರಿ ಎಲ್ಲ ಸುಂಕ ಕಂಜಿ ಅದನ್ನು ಹಾಕೊಂಡು ಎಳ್ಕೊಂಡು ಹೋಗ್ತಿದ್ರು. ಎಂಥಾದ ಪದಗಳಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಧೈರ್ಯವೀಯುವ ಸಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವವತ್ತು ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು. ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು.
ಬಹಳ ಚೆನ್ನಾಗಿ ಹಾಡ್ದ ಮುರಳಿ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನಿರುವೆ, ವಚನದ ಕೈ ಇಟ್ಕೊಳ್ಳಿ ಯಾಕೆ ಬಹಳ ಚೆನ್ನಾಗಿ ಹಾಡ್ದ. ಮತ್ತೆ ಕತ್ತಲಲ್ಲಿ ದೀಪ, ದಾರಿಗೆ ಊರೆಗೋಲು, ದಿಕ್ಕು ಕೆಡದಂತೆ ಗುರಿ ತೋರುವ ಧ್ರುವ ತಾರೆ. ಬರೀ ಗುರಿ ತೋರುವ ಧ್ರುವ ತಾರೆ ಅಂತ ಹೇಳ್ಬಿಡ್ಬೋದಾಗಿತ್ತು. ದಿಕ್ಕು ಕೆಡದಂತೆ ತೋರುವ ಧ್ರುವ ತಾರೆ, ಧ್ರುವ ನಕ್ಷತ್ರ, ಪೋಲ್ ಸ್ಟಾರ್, ಯಾವತ್ತೂ ತಪ್ಪು ಮಾಡುದಿಲ್ಲ. ನಾರ್ತ್ ಅದು ಹೇಗಿದೆ ಅಂತ ತೋರಿಸುತ್ತೆ. ಅಂತಹದು ವಚನ ವೇದ. ಅದಕ್ಕೆ ನಾನು ಆರಿಸ್ಕೊಂಡಿದ್ದು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಬೆಂಗಳೂರಿನ ವಚನ ವೇದ ಕ್ಲಾಸ್ಗಳನ್ನು ತಗೊಳ್ಳುವಾಗ, ವಚನ ವೇದವನ್ನ ನಾವು ಮುಗಿಸಿದಾಗ ನಾವು ಶ್ರೀರಾಮಕೃಷ್ಣರ ಪಾದಾರ ವಿಂದಗಳಲ್ಲಿ ಸಮರ್ಪಿತರಾಗ್ಬಿಡ್ತೀವಿ. ಯಾಕೆಂದ್ರೆ ವಚನ ವೇದದ ಒಂದೊಂದು ಪುಟಗಳು ಒಂದೊಂದು ಸೋಪಾನಗಳ ತರ, ಒಂದೊಂದು ಪುಟಗಳು ಒಂದೊಂದು ಸೋಪಾನದ ತರ, ಒಂದೊಂದು ಪುಟಗಳು ವೇದಾಂತದ ಸಾರ. ಇಲ್ಲಿ ಹೇಳ್ತಾರೆ ನೋಡಿ, ದಿಕ್ಕುಗಳದಂತೆ ಗುರಿ ತೋರುವ ಧ್ರುವತಾರೆ. ಇಲ್ಲಿ ವೇದಾಂತ ದರ್ಶನಾದಿಗಳ ಸರ್ವ ಸಾರವಿದೆ. ನಾನು ಹೇಳಿದೆ, ಓದಿ 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 ಸಾರವಿದೆ. ಮತ್ತೆ ಓದು ಬರುವ ಅತ್ಯಂತ ಸಾಮಾನ್ಯರು ಇದು ಓದಿದ ಮೇಲೆ ಯಾವ ಪಂಡಿತನಿಗೂ ಕರುಗುವ ಅವಶ್ಯಕತೆ ಇಲ್ಲ. ಅಯ್ಯೋ ನನ್ಗೆ ಓದಿಲ್ಲ, ನನ್ ಪಂಡಿತನ ಅಂತ ಹೇಳೋದಿಲ್ಲ. ಯಾಕಂದ್ರೆ ಇದನ್ನು ಓದ ತಕ್ಷಣ ಅವನು ಜ್ಞಾನದ ಓಗರ ಪಡೆದಿರ್ತಾನೆ, ಪಂಡಿತನಾಗ್ತಾನೆ. ಕರುಗುವ ಅಂದ್ರೆ ಒಂಥರ ಅಯ್ಯೋ ನನ್ಗೆ ಆಗಿಲ್ಲ, ನಂಗೆ ಆಗಿಲ್ಲ, ಕರುವುದು. ಕನ್ನಡ ಎಂತ ಕನ್ನಡ ಇದು? ಓಗರ, ಸಾಗರ, ಆಗರ, ಕರುಗುವ, ಇಂಟುವ ಪದಗಳು ನೋಡಿ. ಯಾವ ವಿದ್ವತ್ ಪೂರ್ಣನಾದ ತತ್ವಜ್ಞಾನಿಗೂ ಕೀಳೆಂದು ನಾಚಬೇಕಾಗಿಲ್ಲ. ಅದಕ್ಕೆ ಬದಲು ಭಗವಂತನ ಕೃಪೆಯಿಂದ ತನಗೂ ಧನ್ಯವಿಲ್ಲ ಎಂದರಿತು ನಿರ್ಮಮನಾಗುತ್ತಾನೆ. ಇದು ಬಹಳ ಮುಖ್ಯ. ಡಿ ವಿ ಗುಂಡಪ್ಪನವರ ಹಾಡಿದನು, ವನಸುಮದೊಳನ್ನ ಜೀವನವು ವಿಕಸಿಸುವಂತೆ ಮನವನನ್ನು ಗೊಳಿಸು. ನಿರ್ಮಮನಾಗುತ್ತಿದೆಯಲ್ಲ, ಅದು ಬಹಳ ಕಷ್ಟ ಜೀವನದಲ್ಲಿ, ನಿರ್ಮಮನಾಗೋದು. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಹಾಡಿದೆ, ಅಂತರಮಮ ವಿಕಸಿತ ಕೊರು. ಅಂತರ ತರಹೇ ನೀನು ನನ್ನೊಳಗಡೆ ಇದೆಯಾ, ಅದನ್ನು ವಿಕಸನ ಮಾಡು. ಹೊರಗಡೆ ನಾನು ಯಾಕೆ ಹುಡುಕ್ಲಿ? ಅಂತರಂಗ ಅನ್ನೋ ಪದನ ವಚನ ವೇದದಲ್ಲಿ ತುಂಬಾ ಕಾಣ್ತೀವಿ ನಾವು. ಹೊರಗಡೆ ಇಲ್ವೇ ಇಲ್ಲ. ಅಂತರಂಗ, ಅಂತಃಶುದ್ಧಿ, ಅಂತಃಶಕ್ತಿ, ಅಂತಃಕರಣ. ಟು ಸೇ ಫ್ಯೂ ವರ್ಡ್ಸ್. ಒಂದು ಹಾಡಿದೆ, ಅಂತರಂಗದಲ್ಲಿ ಶ್ರೀಧರ ಶ್ಯಾಮೆಯನ್ನು. ಎಂತೆಂತ ಹಾಡುಗಳಿದೆ. ಭಗವಂತನ ಕೃಪೆಯಿಂದ ತನಗಿಂತಲೂ ಧನ್ಯರಿಲ್ಲೆಂದರಿತು ನಿರ್ಮಮನಾಗುತ್ತಾನೆ. ಅಹಂಕಾರ ಪಡೆಯಲ್ಲ, ಅಹಂಕಾರ ಬರುವುದಿಲ್ಲ ಅವನಿಗೆ. ನಿರ್ಮಮನಾಗ್ತಾನೆ, ನಿರ್ಮಮನಾಗ್ತಾನೆ. ಆಮೇಲೆ ಶಾಂತನಾಗ್ತಾನೆ, ಆಮೇಲೆ ಪೂರ್ಣನಾಗ್ತಾನೆ. ಪದಗಳು ನೋಡಿ, ಮನಸ್ಸಿನಲ್ಲಿ ಅಷ್ಟು ನನಗೆ ಬೈಹಾರ್ಟ್ ಆಗ್ಬಿಟ್ಟಿದೆ. ಪೂರ್ಣನಾಗ್ತಾನೆ, ನಿರ್ಮಮನಾಗ್ತಾನೆ, ಶಾಂತನಾಗ್ತಾನೆ. ಆಮೇಲೆ ಈ ಕೊನೆಯ ಪದ ಇದೆಯಲ್ಲ, ಇದು ಬಹಳ ಮುಖ್ಯ. ಅವನಿಗೆ ಗಗನದ ವೈಶಾಲ್ಯ, ಅವನಿಗೆ ಗಗನದ ವೈಶಾಲ್ಯ, ಅಂಬುದಿಯ ಗಾಂಭೀರ್ಯ, ಹಿಮಾಚಲದ ಔನ್ನತ್ಯ. ಏನ್ ಪದಗಳು! ನಾನು ನೀವು ನಾಳೆ ಬೆಳಗ್ಗೆ ಅವ್ರು ಹೀಗೆ ಕೂರಿಸಿರ್ಬೋದು. ಏನ್ ಪದಗಳಲ್ಲಿ ಒಬ್ಬ ಮನುಷ್ಯ ಹೇಗಾಗ್ತಾನೆ, ಏನಾಗ್ಬೇಕು ಮನುಷ್ಯ, ಅವನನ್ನ ನಾವು ನಿಜವಾದ ಮನುಷ್ಯ ಅಂತ ಕರಿತೀವಿ. ಏನಾಗ್ಬೇಕು ಅವ್ರಿಗೆ? ಗಗನದ ವೈಶಾಲ್ಯ, ಹಿಮಾಚಲದ ಔನ್ನತ್ಯ, ಅಂಬುದಿಯ ಗಭೀರ ಗಾಂಭೀರ್ಯ, ಎಲ್ಲವೂ ಸಿದ್ಧಿಸುತ್ತಂತೆ. ಇಷ್ಟು ಸರ್ವಜನ ಸಾಮಾನ್ಯ ರೂಪದಲ್ಲಿ ಭಗವಂತ ಎಂದೂ ಅವತರಿಸಿರಲಿಲ್ಲ. ಭಗವದ್ವಾಣಿ ತಾನೆಂದು ಕೃತಿಗೊಂಡಿರಲಿಲ್ಲ. ಅದಕ್ಕೆ ಇದನ್ನ ನಾನು ಆರಿಸಿಕೊಂಡೆ. ಅಂಬುದಿಯ ಗಭೀರ ಗಾಂಭೀರ್ಯ, ಹಿಮಾಚಲದ ಔನ್ನತ್ಯ, ಗಗನದ ವೈಶಾಲ್ಯ. ಇದು ನಿಜವಾದ ಮಾನವನಾಗು ಅಂತ ಹೇಳ್ತಾರಲ್ಲ, ಅವನಿಗಿರುವಂತಹ ಗುಣಗಳಿದಾಗಬೇಕು. ಆರಂಭದಲ್ಲಿ ಶ್ರೀಮತಿ ಪದ್ಮಿನಿಯವರು ಬಹಳ ಚೆನ್ನಾಗಿ ಹೇಳೋದು. ಭುವನೇಶ್ವರದಲ್ಲಿ ಕುಷ್ಠರೋಗಿಗಳ ಕೆಲಸಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಬಿಜಾಪುರ, ಗುಲ್ಬರ್ಗಾದಲ್ಲಿ ಭೀಮಾ ನದಿಯ ಎಡಬಲದಲ್ಲಿರುವಂತಹ
ಆ ಒಂದು ಪ್ರವಾಹದಲ್ಲಿರೋರಿಗೆ ಅವ್ರನ್ನು 40 ವರ್ಷ ಇದೇ ಕೆಲಸ ಮಾಡ್ತಾ ಇದ್ವಿ. ಇದು ರಾಮಕೃಷ್ಣ ಆಶ್ರಮದ ರಾಮಕೃಷ್ಣ ಪರಂಪರೆಯ ಸನ್ಯಾಸಿಯ ಒಂದು ವಿಶೇಷವಾದ ತರಬೇತಿ. ಈ ಗುಣ ನಮ್ಮಲ್ಲಿ ಇರಲಿಲ್ಲ, ನಮ್ಮಲ್ಲಿ ಬೆಳೆಸ್ಕೊಂಡಿದ್ದು ರಾಮಕೃಷ್ಣ ಆ ಪರಂಪರೆಯ ಸನ್ಯಾಸವನ್ನ ತೆಗೆದುಕೊಂಡಾಗ. ಅವ್ರಿಗೆ ಯಾವಾಗ್ಲೂ ಹೇಳೋದು ನಾನು, ರಾಮಕೃಷ್ಣ ಪರಂಪರೆಯ ಸನ್ಯಾಸಿ ಇತರ ಸನ್ಯಾಸಿಗಳಿಂದ ಯಾವಾಗಲೂ ಒಂದು ವಿಭಿನ್ನವಾಗಿರ್ತಾನ. ನೋಡಿ ನೋಡಿ ಅವ್ರನ್ನ ನೋಡಿ. ಅಲ್ಲಿ ನಾನೊಬ್ಬ ಅಲ್ಲ, ರಾಮಕೃಷ್ಣ ಮಹಾಸಂಘದ ಸನ್ಯಾಸಿಗಳನ್ನ ನೀವು ನೋಡ್ಕೊ ಬನ್ನಿ, ಯಾವ ರೀತಿ ಇರ್ತಾರಲ್ಲಿ. ಯಾಕಿದು ಅಂದ್ರೆ ಈ ಕೊನೆ ಪದ ನೋಡಿ, ಅವನು ಪೂರ್ಣನಾಗ್ತಾನೆ. ಇದನ್ನು ಓದುವಾಗ ಏನಾಗ್ತಾನ ಅವನು, ಆ ಒಂದೊಂದು ಮಾತುಗಳು ಗಗನದ ವೈಶಾಲ್ಯ, ಅಂದ್ರೆ ಸಣ್ಣ ಬುದ್ಧಿ ಇರಲ್ಲ, ಅವನ ವೈಶಾಲ್ಯತೆ ಇರುತ್ತೆ. ಈಗ ಅಲ್ಲಿಂದ ಬಂದಿದ್ದು ಒಂದೇ ವಾರ ಆಗಿಲ್ಲ, ಈಗ ಮತ್ತೆ ನಿವಾರ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಏನಾದ್ರೂ ಹೋಗ್ಬೇಕು. ಇದು ಹೇಗೆ? ಇದು ವೈಶಾಲ್ಯತೆ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ನಾನು ನನ್ನ ಮಠ, ನಂದು ಭಕ್ತರು, ನನ್ನ ಗ್ರೂಪು ನಂದಂತಿದ್ರೆ ಇದು ಯಾವುದು ಸಾಧ್ಯವಿಲ್ಲ. ಭಗವಂತನ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಚನವೇದಿಂದ ಅರ್ಥ ಆಗುತ್ತೆ. ಅಂಬುದಿಯ ಗಭೀರ ಗಾಂಭೀರ್ಯ. ಕೆಲಸ ಮಾಡೋದು ಹೌದು, ಕೆಲಸ ಇಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡೋದು, ಭಜನೆ ಮಾಡೋದು, ನಾಮ ಸಂಕೀರ್ತನೆ ಮಾಡೋದು, ನಾಮ ಜಪ ಮಾಡೋದು. ನಮ್ಮ ವೈಯಕ್ತಿಕ ಸನ್ಯಾಸ ಧರ್ಮಕ್ಕೆ ಧಕ್ಕೆ ಬರದಂತೆ ಕಾಪಾಡಿಕೊಳ್ಳುವಂತಹ ಮಹತ್ತರವಾದ ಕೆಲಸವನ್ನು ನಾವು ಮಾಡಬೇಕು. ಕ್ಷರಸ್ಯ ಧಾರಾ ನಿಶಿತಾ ದುರತ್ಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಅಂತ ಕಠೋಪನಿಷತ್ ಹೇಳಿದಂಗೆ, ಇದು ಕತ್ತಿ ಅಲುಗಿನ ಮೇಲೆ ನಡೆಯೋ ತರ ಈ ಜೀವನ. ಇದಕ್ಕೆಲ್ಲ ಮೂಲ ಶಕ್ತಿ ಶ್ರೀರಾಮಕೃಷ್ಣ ಪರಮಹಂಸರು. ಆ ಹೆಸರನ್ನ ಇವತ್ತು ಪತ್ನಿಯವರು ಆರಂಭದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ತಾಯಿಯ ಆ ಒಂದು ಉಪಮೆಯನ್ನ ಕೊಟ್ಟು ನಿಜ. ಈಗ ಬಹಳ ಮುಖ್ಯವಾದ ಒಂದು ಅಂಶಕ್ಕೆ ಬಂದಿದ್ದೀವಿ. ಈ ಭಾಷಾಂತರಕ್ಕೆ ಶ್ರೀರಾಮಕೃಷ್ಣ ವಚನ ವೇದ ಎಂದು ಹೆಸರಿಟ್ಟಿದೆ. ಯಾಕೆ ವಚನಾಮೃತ ಅಂತ ಹೇಳ್ಬೋದಾಗಿತ್ತು, ಯಾಕೆ ಅದನ್ನ ವೇದ ಅಂತ ಇಟ್ರು? ಅನೇಕ ಟೆಕ್ನಿಕಲ್ ಜನ ಇದ್ದಾರಲ್ಲ, ಅಂದ್ರೆ ಪರಂಪರೆಯಾಗಿರ್ತಾರ ಅವರು, ಇದ್ಯಾಕೆ ವೇದ ಅಂತ ಇಟ್ರು? ವಚನ ಸಾರ ಅಂತ ಹೇಳ್ಬೋದ, ವಚನಾಮೃತ ಅಂತ ವೇದ ಅಂತ ಯಾಕೆ ಇಟ್ರು ಅನ್ನೋದಕ್ಕೆ ಕುವೆಂಪು ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಅದನ್ನು ಕೊಡ್ತೀವಿ. ಈ ಭಾಷಾಂತರಕ್ಕೆ ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೆಸರಿಟ್ಟಿದೆ. ಅದಕ್ಕೆ ಈ ಮುನ್ನುಡಿಕಾರನೇ ಬಹುಮಟ್ಟಿಗೆ ಕಾರಣವಾದಂತ ಅದರ ಪರವಾಗಿ 2 ಮಾತು ಹೇಳಿ. ಮುನ್ನುಡಿಕಾರನೇ ಕುವೆಂಪು. ವೇದ ಎಂದರೆ ನಿತ್ಯ ಜ್ಞಾನ. ವಿತ್ ಧಾತುವಿಂದ ಬರುತ್ತೆ ವೇದ, ಸಂಸ್ಕೃತದ ಪದ ವಿತ್ ವೇದ. ನಿತ್ಯ ಜ್ಞಾನ, ಹೊಸ ಅದು ಬರ್ತಾ ಹೊಸದಿಲ್ಲ, ಅದು ಯಾವಾಗಲೂ ಇದೆ, ಸನಾತನ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಆ ಶ್ಲೋಕ, ಏನು ಬಹಳ ಅದ್ಭುತವಾಗಿದೆ ಆ ಶ್ಲೋಕ. ಅಜರ, ಅಮರ, ಪುರಾಣ, ಶಾಶ್ವತ, ಇದೆಲ್ಲ ಪದಗಳು ಇದಕ್ಕೆ ಬರುತ್ತೆ. ಅಪೌರುಷೇಯ ಅಂದ್ರೆ ಯಾವ ಮಾನವ ವ್ಯಕ್ತಿಯಿಂದಲೂ ಹುಟ್ಟಿ ಬಂದದ್ದಲ್ಲ. ಬೇರೆ ಬೇರೆ ನೋಡಿ, ಬೈಬಲ್ ತಗೊಳ್ಳಿ, ಅದರ ರೈಟರು ಅದೆಲ್ಲ ಇದೆ. ಬೇರೆ ಬೇರೆ ಪುಸ್ತಕ ಗ್ರಂಥಗಳು ತಗೊಳ್ಳಿ, ಗುರುನಾಥ ಸಾಹೇಬ್ ಗ್ರಂಥ, ಅದು ಎಲ್ಲನ ತಗೊಳ್ಳಿ. ವೇದ ಮಾತ್ರ ಇಂಥ ಅಂತ ಹೇಳೋದು. ಮಂತ್ರ ದ್ರಷ್ಟರವರೆಲ್ಲ ತನ್ನ ಜ್ಞಾನವನ್ನ ಕಂಡುಕೊಂಡು ಬರೆದಂತಹ ಆ ಶ್ಲೋಕಗಳು, ಆ ಒಂದು ಸಾಲುಗಳು. ಯಾರು ರೈಟರ್ ಅಂತ ಯಾರು ಇಲ್ಲ ನೋಡಿ. ಅಲ್ಲಿಂದ ಪರಂಪರೆಯಾಗಿ ಬರುತ್ತೆ. ಸಹಸ್ರ ವರ್ಷಗಳಿಂದ ಬರ್ತಾ ಇದೆ. ಉಪನಿಷತ್ತುಗಳು ಮತ್ತೊಂದು ಬರ್ತಾ ಇದೆ ಆ ಪರಂಪರೆ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರೆಗೆ ಆ ಪರಂಪರೆಗೆ ಏನು ಆಗುವುದಿಲ್ಲ. ಅದು ಮನುಷ್ಯತ್ವ ಹೋದ ಮೇಲೂ ಅದು ಇರುತ್ತದೆ. ಅಂದ್ರೆ ಲೋಕಕ್ಕೆ ಪೂರ್ವದಲ್ಲೂ ಇತ್ತು, ಲೋಕದ ಅನಂತರವೂ ಇರುತ್ತದೆ. ವೇದ ಲೋಕಕ್ಕೆ ಅವತರಿಸುವಾಗ ಯಾವನಾದರೊಬ್ಬ ಮನುಷ್ಯನ ಪಾತ್ರ ಮೂಲಕವೇ ಹೊರಬರುತ್ತದೆ. ಅಂತಹ ಮನುಷ್ಯ ನೀರನ್ನು ಹರಿಸುವ ವರೆಗೆಯೇ ಹೊರತು ಅದನ್ನು ಸೃಷ್ಟಿಸುವನಲ್ಲ. ನೀರನ್ನ ಹಾಯಿಸ್ತಾನ ಅವನು.
ಪ್ರೊಡ್ಯೂಸರ್ ಅಲ್ಲ, ಅವನು ಸೃಷ್ಟಿ ಮಾಡೋನಲ್ಲ. ಅವನು ಪ್ರಣಾಳಿಕಾ ರೂಪ ಮಾತ್ರ, ಕಾರ್ಪೆಟ್ ಪೈಪ್ ಅಷ್ಟೇ. ಅಂತವನನ್ನು ಋಷಿ, ಕವಿ, ದ್ರಷ್ಟಾರ ಎಂದೆಲ್ಲ ಕರೆಯುತ್ತೇವೆ. ಆ ದೃಷ್ಟಿಯಿಂದ ವೇದ ಎಂಬುದು ಎಂದೋ ಮುಗಿದ ಒಂದು ಗ್ರಂಥದ ಅಥವಾ ಗ್ರಂಥರಾಶಿಯ ಹೆಸರಲ್ಲ. ವೇದದ ಮಹಾಗ್ರಂಥಕ್ಕೆ ಕಾಲ ಕಾಲಕ್ಕೂ ಯುಗ ಯುಗಕ್ಕೂ ಹೊಸ ಹೊಸ ಅಧ್ಯಾಯಗಳು, ಪ್ರಕರಣಗಳು ಸೇರುತ್ತಲೇ ಹೋಗುತ್ತವೆ. ಅವುಗಳಲ್ಲಿ ಆಧುನಿಕ ವಿಜ್ಞಾನ ಶಾಸ್ತ್ರಗಳಿಗೂ ಗೌರವ ಸ್ಥಾನವಿದೆ. ನಮ್ಮ ಅನುಭವಗಳನ್ನು ವಿಸ್ತರಿಸಿದಂತೆಲ್ಲ, ಹೊಸ ಹೊಸ ಸಾಕ್ಷಾತ್ಕಾರಗಳು, ಸಿದ್ಧಿಗಳು ಮೈದೋರಿದಂತೆಲ್ಲ ವೇದಗಳು ವಿಸ್ತರಣಗೊಳ್ಳುತ್ತದೆ. ಅದಕ್ಕೆ ನೋಡಿ, ವೇದಗಳಲ್ಲಿ ನೀವು ನೋಡಿ, ಪ್ರಶ್ನೆ ಕೇಳಿದ್ರೆ ಬಹಳ ಇಷ್ಟಪಡ್ತಾರೆ ಗುರುಗಳು. ಇದು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಮಾತ್ರ ಇದು. ಏನ್ ಪ್ರಶ್ನೆ ಬೇಕಾದ್ರೂ ಕೇಳಬಹುದು. ಚಾರ್ವಾಕರಿದ್ರು ನಮ್ಮಲ್ಲಿ, ಋಣಕೃತ್ವ ಘೃತಂ ಪಿಬೇತ್ ಅಂತ ಚಾರ್ವಾಕರದ್ದು. ಇದು ಸಾಲ ಮಾಡಾದ್ರೂ ತುಪ್ಪ ತಿನ್ನು ಅಂತ ಚಾರ್ವಾಕರು, ದೇವರಿಗೆ ನಂಬಲ್ಲ. ಅವ್ರಿಗೂ ನಾವು ಸ್ಥಾನ ಕೊಟ್ಟಿದ್ದೀವಿ. ದೇವರಿಲ್ಲ ಬೇಡ ಬಿಡಪ್ಪ, ನಾನು ನಂಬಲ್ಲ ಬೇಡ ಬಿಡು, ನಿಮ್ದೆಲ್ಲ ಬರೀ ಮೂಢನಂಬಿಕೆ, ಒಳ್ಳೆದ, ಅವ್ನು ಕೊಂದು ಬಿಡು, ಅವನು ನಂಬಲ್ಲ ಅಂತ ಹೇಳೋದಿಲ್ಲ ನಾವು. ಹಿಂದೂ ಧರ್ಮದ ವೈಶಿಷ್ಟ್ಯತೆನೇ ಇದು. ಸ್ವಾಮಿ ವಿವೇಕಾನಂದ ಅದ್ಭುತವಾಗಿ ಉಪನ್ಯಾಸಗಳಲ್ಲಿ ತಿಳಿಸ್ಕೊಡ್ತಾರೆ ನಮ್ಗೆ. ಹಿಂದೂಯಿಸಂ, ಪೇಪರ್ ಆನ್ ಹಿಂದೂಯಿಸಂ ಅಂತ ಒಂದು ಶಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು 2ನೇ ದಿವಸ ಅದನ್ನ ಮಂಡಿಸ್ತಾರೆ. ಸಿಸ್ಟರ್ ನಿವೇದಿತಾ ಹೇಳ್ತಾರೆ, ವೆನ್ ಸ್ವಾಮಿ ವಿವೇಕಾನಂದ ಎಂಟೆಡ್ ದಿ ಪೇಪರ್ ಆನ್ ಹಿಂದೂಯಿಸಂ, ಹಿಂದೂಯಿಸಂ ವಾಸ್ ಬಾರ್ನ್. ಏನ್ ಪದ ನೋಡಿ ಇದು. ಮತ್ತಿನ್ನೊಂದು ಅರ್ಥ ಹೇಳ್ತಾರೆ, ವೇದದ ವಿರಾಟ್ ಜಗತ್ತಿನಲ್ಲಿ ಲೋಕಕ್ಕೆ ಇಳಿಯಬಹುದಾದ, ಇಳಿಯಲಿರುವ, ಇಳಿಯಲೇಬೇಕಾದ ಇನ್ನೆಷ್ಟೆಷ್ಟು ವಿಸ್ಮಯಗಳು, ಆಶ್ಚರ್ಯಗಳು ಕಾಲ ಲಬ್ಧಿಯನ್ನು ಕಾಯಿತು ಹೇಳಬಲ್ಲರಾರು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಈ ವಚನ ವೇದ ವೇದಗಳು ಮಾಡದ ಕೆಲಸವನ್ನು ಮಾಡುತ್ತವೆ. ಈ ವಚನ ವೇದಗಳು ಹೋಗಲಾರದ, ಬಹುಶಃ ಕೆಲವರ ದೃಷ್ಟಿಯಲ್ಲಿ ಹೋಗಬಾರದ ಮೂಲೆಗಳನ್ನು ಪ್ರವೇಶಿಸಿ ಜ್ಯೋತಿರ್ದಾನ ಮಾಡುತ್ತದೆ ಈ ವಚನ ವೇದ. ಅರ್ಥ ಆಯ್ತಾ ವಚನ ವೇದ ಅಂದ್ರೆ ಏನಂತ? ಈ ವಚನ ವೇದ ಅಂಧಶ್ರದ್ಧೆಯ ಮೂಢಾಚಾರದ ಜನಜಂಗುಳಿಯನ್ನು ಪುರೋಹಿತ ವರ್ಗದ ನಖಭಂಜನದಿಂದ ಪಾರು ಮಾಡಿ, ಅವರ ಧರ್ಮದಾಸ್ಯ ದೈನ್ಯಗಳನ್ನು ಪರಿಹರಿಸಿ ಅವರನ್ನು ಮನುಷ್ಯರನ್ನಾಗಿ ಮಾಡುತ್ತದೆ ವಚನ ವೇದ. ಈ ಕೊನೆ ಸಾಲು ನೋಡಿ, ಪ್ರಜ್ಞಾಪರಾಧ ಜನ್ಯವಾದ ಭಯ ಭೀತಿಗಳಿಂದಲೂ ನಮ್ಮನ್ನು ಉದ್ಧರಿಸಿ ಉದಾರ ಧೀರನನ್ನಾಗಿ ಮಾಡಿ ಸಂರಕ್ಷಿಸುತ್ತದೆ, ಜೀವನ್ಮುಕ್ತಿಗೆ ನಡೆಸುತ್ತದೆ ವಚನ ವೇದ. ಇದು ಈ ಕಾರ್ಯಕ್ರಮದ ಆರಂಭ ಮಾಡಿದ್ವಿ. ಶ್ರೀರಾಮಕೃಷ್ಣ ಪರಮಹಂಸರ ಈ ವಚನ ವೇದವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಶ್ರೀರಾಮಕೃಷ್ಣರ ಜೊತೆಯಲ್ಲೇ ಕೂತ್ಕೊಂಡ ಹಾಗೆ ನನ್ನ ಭಾವನೆ ಆಗುತ್ತೆ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಎಲ್ಲ ಭಕ್ತರಿಗೂ ಮತ್ತು ನನ್ನ ಪ್ರೀತಿಯ ಸಹೋದರ ಶ್ರೀ ಸುರೇಶರಿಗೂ, ಅವರ ಸಂಗಡಿಗರಿಗೂ, ಮುರಳಿ ಮತ್ತು ಅವರ ಸಂಗಡಿಗರಿಗೂ, ಹಾಗೂ ಇದಕ್ಕೆ ಸುಭದ್ರವಾದ ಬುನಾದಿ ರೀತಿ ಇರುವಂತಹ ನುಡಿಮುತ್ತುಗಳನ್ನ ನೀಡಿದಂತಹ ಶ್ರೀಮತಿ ಪದ್ಮಿನಿ ಮುರಳಿಯವರಿಗೂ ಗುರು ಮಹಾರಾಜರ ಕೃಪೆ ಇರಲಿ ಅಂತ ಹೇಳಿ ಈ ಹಾಡಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಒಂದು ನಾಂದಿ ಹಾಡ್ತೀನಿ. ಯೋಚನೆ ಮಾಡಿ, ದಕ್ಷಿಣೇಶ್ವರ, ಧುಳು 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 ಮಂದಾಕಿನಿ, ಜಾಹ್ನವಿ, ಗಂಗೆ, ಪವಿತ್ರ ತಾರಿಣಿ ಹರಿತಾ ಇದ್ದಾಳೆ. ಆ ಹರಿವು ಜೊತೆಯಲ್ಲಿ ದಕ್ಷಿಣೇಶ್ವರದ ಕಾಳಿಯ ಮಂದಿರ, ಆ 8 ಗೋಪುರಗಳು, ಅಲ್ಲಿ ಪಂಚವಟಿ, ಇಲ್ಲಿ ಶ್ರೀರಾಮಕೃಷ್ಣರ ಕೊಠಡಿ, ಭವತಾರಿಣಿಯ ಪೂಜೆ, ಸಾಯಂ ಮಂಗಳಾರತಿ ಆಗ್ತಾ ಇದೆ. ಭಕ್ತರೆಲ್ಲ ಬಂದಿದ್ದಾರೆ. ಮಂದಾಕಿನಿ ಧುಳು 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 ಅಂತ ಹರಿತಾ ಇರುವಾಗ
ಸೂರ್ಯ ಇಂದು ನನ್ನ ಕೆಲಸವನ್ನ ಮುಗಿಸಿದೆ ಅಂತ ಹೇಳಿ ಮುಳುಗ್ತಾ ಇದ್ದಾನೆ. ದಕ್ಷಿಣೇಶ್ವರದ ಕಾಳಿಯ ಮಂದಿರದಿಂದ ಹೊರಹೊಮ್ಮಿದ ಆ ಶಂಖ ಧ್ವನಿ, ನಹಬತ್ ಖಾನೆಯಿಂದ ಹೊರಹೊಮ್ಮಿದ ಶಹನಾಯಿ ಧ್ವನಿ, ಪೂಜಾ ಸಂದರ್ಭದಲ್ಲಿ ನುಡಿಸಿದ ಆ ತಾಳ ಜಾಗಟೆಗಳ ಝೇಂಕಾರದ ಧ್ವನಿ, ಇವೆಲ್ಲವೂ ಸೇರಿ ಓಂಕಾರ ರೂಪದಲ್ಲಿ ಆ ಭಗೀರಥಿಯಲ್ಲಿ ಧುಮುಕಿ ಭಗೀರಥಿಯಲ್ಲಿ ಲೀನವಾಗ್ತಿದೆಯೋ ಅನ್ನೋ ಭಾವನೆ ಅಂತ ಕುವೆಂಪು ಅವರು ಬರೀತಾರೆ. ಇದು ನನ್ನ ಮಾತಲ್ಲ, ಕುವೆಂಪು ಅವರು ಬರೆದಿದ್ದಕ್ಕೆ ಮುದ್ದೆ ಇಡ್ತಾ ಇತ್ತು. ಇಂತಹ ಸ್ಥಳ ಶ್ರೀರಾಮಕೃಷ್ಣ ಕೂತ್ಕೊಂಡಿದ್ದಾರೆ, ನಗನಂತ ಕೂತ್ಕೊಂಡಿದ್ದಾರೆ, ಹಸನ್ಮುಖಿಗಳಾಗಿ ಕೂತ್ಕೊಂಡಿದ್ದಾರೆ. ಯಾರ್ಯಾರು ಏನೇನ್ ಪ್ರಶ್ನೆ ಕೇಳಿದ್ರು, ಯಾವ ಪ್ರಶ್ನೆ ಕೇಳಿದ್ರು ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾ ಇದ್ರು. ಬಹಳ ಮುಖ್ಯ. ಒಬ್ಬ ನಟ ಕೇಳಿದ ಶ್ರೀರಾಮಕೃಷ್ಣಗೆ, ಕಾಮಕ್ಕೂ ಕಾಮನೆಗೂ ವ್ಯತ್ಯಾಸ ಏನು ಅಂತ ಕೇಳಿದ. ಶ್ರೀರಾಮಕೃಷ್ಣ ಹೇಳಿದ್ರು, ಒಳ್ಳೆ ಪ್ರಶ್ನೆ ಕೇಳಿದೆ ಮಗು, ಕಾಮ ಅಂದ್ರೆ ಬೇರು, ಕಾಮನೆ ಅಂದ್ರೆ ಅದರ ಬ್ರಾಂಚಸ್, ಕೊಂಬೆಗಳು. ಎಷ್ಟು ಅರ್ಥ ಇದೆ ನೋಡಿ. ಹೀಗೆ ಶ್ರೀರಾಮಕೃಷ್ಣ ಕೂತ್ಕೊಂಡಿದ್ದಂತಹ ಎಂತಹ ಧನ್ಯರವರು, ಎಂತಹ ಧನ್ಯರು. ಈ ಹಾಡು ಕುವೆಂಪು ಅವರು ಬರೆದಿದ್ದು, ಮುರಳಿಯವರು ಹಾಡಿದ್ದಾರೆ. ಆದ್ರೆ ನನ್ನ ಮನಸ್ಸಿಗೆ ಈ ಹಾಡು ಮತ್ತೆ ಬಂದಿದೆ. ಈ ಹಾಡು ಹಾಡುವಾಗ ನೀವೆಲ್ಲ ಧನಸ್ಥರಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಆ ಒಂದು ಸುಂದರವಾದ ಪರಿಸರದಲ್ಲಿ ಕುಳಿತುಕೊಂಡಿರುವಂತೆ ಭಾವಿಸಿ ಪ್ರತಿ ದಿವಸ ಸಾಯಂಕಾಲ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಆದ್ರೆ ಭಾನುವಾರ ಮಾತ್ರ ನಿಜಕ್ಕೂ ನಿಮ್ಮನ್ನ ಶ್ರೀರಾಮಕೃಷ್ಣರ ಆ ಪುಣ್ಯ ಧಾಮದಲ್ಲಿ, ತಪೋಧಾಮದಲ್ಲಿ, ತಪೋವನದಲ್ಲಿ ಅವರ ಸಾಕ್ಷಾತ್ಕಾರದ ಆ ವೇದಿಕೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಪ್ರತಿ ಭಾನುವಾರ. ಈ ಹಾಡು ಕುವೆಂಪು ಅವ್ರ ಕೈಲಿ ಶ್ರೀರಾಮಕೃಷ್ಣರೇ ಬರೆಸಿದ್ರು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಪುರುಷೋತ್ತಮಾಂಜಿಯವರು ಎಷ್ಟು ಒಳ್ಳೆಯ ರಾಗವನ್ನು ಹಾಕಿದ್ದಾರೆ. ನೀವು ಕೇಳಿ ಆನಂದಿಸಿ ನಿಮ್ಮ ಮನಸ್ಸನ್ನ ಶ್ರೀರಾಮಕೃಷ್ಣ ಪರಮಹಂಸರ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಪುನೀತರಾಗಿ. ಮಹೇಂದ್ರ
ಯಾರು ಬರ್ಲಿ ಶ್ರೀರಾಮಕೃಷ್ಣ ಹತ್ರ ಅವರು ವಾಪಸ್ ಹೋಗೋಗಳು ಅಭಾರಾಷ್ಟ್ರ ಅಂದ್ರೆ ಮತ್ತೆ ಬಾ ಅನ್ನೋರು. ಎಷ್ಟು ಮಟ್ಟಿಗೆ ಆ ಪದ ಅವ್ರು ಉಪಯೋಗಿಸ್ತಾ ಇದ್ರು ಅಂದ್ರೆ ಹೋಗೋರ್ಗೆ ಮತ್ತೆ ಯಾವಾಗ ಬರ್ಲಿ, ಮತ್ತೆ ಯಾವಾಗ ಶ್ರೀರಾಮಕೃಷ್ಣರ ಚರಣ ಕಮಲಗಳ ಹತ್ರ ಕೂತ್ಕೊಳ್ಳಿ, ಮತ್ತೆ ಯಾವಾಗ ಈ ಅಮೃತ ಧಾರೆಯ ಸವಿಯನ್ನ ಉಣ್ಲಿ, ಮತ್ತೆ ಯಾವಾಗ ಇವರ ಆ ಕೃಪಾ ದೃಷ್ಟಿಯನ್ನ ಪಡೀಲಿ ಕನ್ಸ್ಕೊತಿದ್ದಾರೆ. ಒಂದ್ಸರಿ ಮಾಸ್ಟರ್ ಮಹಾಶಯನಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ಇಲ್ಲೊಂದು ಸತ್ಸಂಗ ನಡೆಯುತ್ತೆ, ನೀನ್ ಬಾಲಿಗೆ ಅಂತ. ಮಾಸ್ಟರ್ ಮಹಾಶಯ ಓದಿರೋರು, ನಮ್ಮ ಪದ್ಮಿನಿಯವರು ಶ್ರೀಮತಿ ಪದ್ಮಿನಿಯವರು ಹೇಳಿದಂಗೆ ಮಾಸ್ಟರ್ ಹೆಡ್ ಮಾಸ್ಟರ್, ಅವನು ಸ್ವಲ್ಪ ಅಲ್ಲಿಯ ಆ ಒಂದು ಎಟಿಕೆಸಿ ಅರ್ಥ ಮಾಡ್ಕೊಂಡಿದ್ದ ಸಂಪ್ರದಾಯದಲ್ಲಿ. ಅದು ಅವನು ಹೇಳ್ತಾನೆ, ಎಲ್ಲಿ ಹೇಳ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲೇ ಆ ಬಾಗ್ ಬಜಾರ್ ಅಲ್ಲಿ ಬಲರಾಮ್ ಬೋಸ್ ಅಂತ ಇದ್ದಾರೆ ಭಕ್ತರು, ಅವ್ರ ಮನೇಲಿ ಸತ್ಸಂಗ ಇದೆ, ಬಾ ನೀನು, ಯು ಕ್ಯಾನ್ ಎಂಜಾಯ್, ಪ್ಲೀಸ್ ಕಮ್. ಒಪ್ಕೊಂಡು ಹೊರಟೋಗ್ತಾನೆ ಮಾಸ್ಟರ್ ಮಹಾಶಯ. ದೂರ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ನೋಡಿ, ಇದು ಘಟನೆ ಬಹಳ ಚಿಕ್ಕದು, ಇದ್ರಲ್ಲಿ ಏನ್ ತುಂಬಿದೆ ಅಂತ ಹೇಳ್ತೀನಿ ನೋಡಿ. ವಾಪಸ್ ಬಂದಿಲ್ಲ, ಯಾಕೆ ಬಂದೆ ನೀನು? ಅಲ್ಲ, ಅವ್ರು ಯಾರು ಬಹಳ ದೊಡ್ಡ ಜಮೀನ್ದಾರರು, ಅವ್ರು ಯಾರು ಬಹಳ ದೊಡ್ಡ ಮನುಷ್ಯರು, ಒರಿಸ್ಸಾದಲ್ಲಿ, ಢಾಕಾದಲ್ಲಿ, ಎಲ್ಲ ಕಡೆ, ಬಂಗಾಳ, ವೆಸ್ಟ್ ಬೆಂಗಾಲ್ ದೊಡ್ಡ ಜಮೀನುಗಳು ಇಟ್ಕೊಂಡಿರೋರು ಅಂತ ಕೇಳಿದೆ.
ಒಳಗ್ ಬಿಡ್ತಾರ ನಾನು ಹೆಂಗ್ ಬರ್ಲಿ? ಇಲ್ಲಿ ಆ ಪ್ರಶ್ನೆಗೆ ಶ್ರೀರಾಮಕೃಷ್ಣರು ನಮ್ಮೆಲ್ಲರಿಗೂ ಸೇರಿಸಿ ಉತ್ತರ ಕೊಟ್ಟಿದ್ದಾರೆ. ಅಯ್ಯ ಅದಕ್ಕೇನಂತೆ ಮರ್ನಾಂಬೋಲು ವಿತರಾಶ್ರೀ ಅಂದ್ರೆ ನನ್ನ ಹೆಸರು ಒಳಗ್ ಕರ್ಕೊಂಡ್ ಬರ್ತಾರೆ ಅಂತ. ಈ ಪದ ನೋಡಿ, ನನ್ನ ಹೆಸರು ಹೇಳು, ನೀನು ಬಂದ್ರೆ ಭಯ ಪಡಬೇಡ, ನನ್ನ ಹೆಸರು ಹೇಳು, ನೀವು ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ. ಜೀವನದಲ್ಲೂ ನಮಗೆ ಭಯ ಬರಬಾರದು. ಭಯ ಬಂದ್ರೆ ಅವನ ಹೆಸರು ತಗೋಬೇಕು, ಅಲ್ಲಿಗೆ ಹೊರಟೋಗ್ತೀವಿ ಅನ್ನೋ ಅರ್ಥದಲ್ಲಿ ಮಾಸ್ಟರ್ ಮಹರ್ಷಿ ಹೇಳ್ತಾರೆ. ಇದು ಈ ಲೈನ್ ನನ್ಗೆ ಬಹಳ ಇಷ್ಟ. ನನ್ನ ಜೀವನದಲ್ಲಿ ಬಹುಶಃ ಇದು ನನ್ನ ಜೀವನದ ಒಂದು ಸಾಲು, ಒಂದು ವಾಕ್ಯ. ಇದನ್ನೇ ನಾನು ಅನುಷ್ಠಾನ ರೂಪಕ್ಕೆ ತರ್ತೀನಿ ಅಂತ ಅನ್ಸುತ್ತೆ ಎಷ್ಟೋ ಸರಿ. ಮರ್ನಾಂ ಬೋಲುತ್ತೋ ಕೇಳಿ ತುಮಾಗೆ ನೀ ಅಷ್ಟೇ, ನನ್ನ ಹೆಸರು ಯಾರು ಕರ್ಕೊಂಡ್ ಬರ್ತಾರೆ ನೀನು ನನ್ನ ಹತ್ರ? ಗುರುನೇ ನನ್ನ ನಾವು ಕರ್ಕೊಂಡು ಹೋಗ್ತಾರೆ, ಅವ್ರ ಹೆಸರು ಹೇಳ್ಬೇಕಷ್ಟೇ ನಾವು. ಹಾಗೆ ಶ್ರೀರಾಮಕೃಷ್ಣರ ಈ ವಿಚಾರ ದಕ್ಷಿಣೇಶ್ವರದಲ್ಲಿ, ದಕ್ಷಿಣೇಶ್ವರ ನೋಡಿರೋ ಗೊತ್ತು, ಎಷ್ಟು ಅದ್ಭುತವಾದ ದಕ್ಷಿಣೇಶ್ವರ, ಎಷ್ಟು ಆನಂದವಾಗುತ್ತಲ್ಲಿ. ಅಲ್ಲಿಯ ಕಂಬಗಳು, ನಾನು ಎಷ್ಟೋ ಸರಿ ಕಂಬಗಳನ್ನೆಲ್ಲ ಮುಟ್ಟಿ ಬರ್ತೇನೆ. ಬಹುಶಃ ಇದನ್ನು ಮುಟ್ಟಿದ್ದಾರೆ ಶ್ರೀರಾಮಕೃಷ್ಣರು ಅಂತ. ಎಷ್ಟೋ ಸರಿ ಆ ಮೆಟ್ಲುಗಳ ಹತ್ತಾಗ ಹೆಂಗಪ್ಪ ಹತ್ತದು, ಎಷ್ಟು ಸರಿ ಶ್ರೀರಾಮಕೃಷ್ಣ ಹತ್ತಿಳಿದಿದ್ದಾರೆ. ಎಷ್ಟು ಸಹಸ್ರ ಸಾರಿ, 30 ವರ್ಷ ಇದ್ದಿದ್ದು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ. ತಮ್ಮ ಸಾಧನೆಯ 30 ವರ್ಷ ದಕ್ಷಿಣೇಶ್ವರದಲ್ಲಿ ಇದ್ದಿದ್ದ ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದಲ್ಲಿ ನಾವು ನಿಂತ್ಕೊಂಡು ಹೋಗ್ಬೇಕಲ್ಲ ಅಂತ ಅನ್ಸುತ್ತೆ. ಇಲ್ಲೊಂದು ಜ್ಞಾಪಕ ಬರುತ್ತೆ ನನಗೆ. ದಕ್ಷಿಣೇಶ್ವರದ ಶ್ರೀರಾಮಕೃಷ್ಣರ ಕೊಠಡಿ ಇದೆಯಲ್ಲ, ಆ ಕೊಠಡಿಗೆ ರಾಮದಾಸರು, ಕಾನಂಗಾಡ್ ರಾಮದಾಸರು, ಮಂಗಳೂರು ಹತ್ರ ಕಾನಂಗಾಡ್ ರಾಮದಾಸರು ಹೋಗಿರ್ತಾರೆ. ಪಾಪ ಅಂತ ಕರೀತಾರೆ ಅವ್ರನ್ನ. ಬಹಳ ಆಧ್ಯಾತ್ಮಿಕ ಉತ್ತುಂಗ ಶಿಖರವನ್ನು ಏರಿದ ಮಹಾತ್ಮ ಅಂತ. ಆಗ ಶ್ರೀರಾಮಕೃಷ್ಣ ಕೊಠಡಿ ಒಳಗೆ ಹೋದಾಗ ಅಯ್ಯೋ ನಾನಿಲ್ಲ ಹೋಗೋದಿಲ್ಲಪ್ಪ ಅಂತ ಹೇಳಿ ಉರುಳ್ತಾರಂತೆ. ಅಂದ್ರೆ ಈ ಶ್ರೀರಾಮಕೃಷ್ಣ ನಡೆದಾಟದಲ್ಲಿ ನಾನು ಕಾಲಿಡಬಾರ್ದು ಅಂತ. ಪವಿತ್ರವಾದ ಸ್ಥಳ ದಕ್ಷಿಣೇಶ್ವರ. ನಿಮಗೆ ಪ್ರತಿ ವಾರ ದಕ್ಷಿಣೇಶ್ವರ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ಪ್ರತಿ ವಾರ ದಕ್ಷಿಣೇಶ್ವರ ಸೇಫ್ ಆಗಿ ಕರ್ಕೊಂಡು ಕರ್ಕೊಂಡು ಬರ್ತೀವಿ. ಇಂಥ ಒಂದು ಅವಕಾಶ ನಾವು ಅದನ್ನ ಕಳ್ಕೋಬಾರದು. ಇದೂ ಸಹ ಶ್ರೀರಾಮಕೃಷ್ಣ ಪರಮಹಂಸರ ಕೃಪೆ ಅಂತ ಹೇಳ್ತೀನಿ ನಾನು. ಶ್ರೀರಾಮಕೃಷ್ಣರ ಆಶೀರ್ವಾದ ಅಂತ ಹೇಳ್ತೀನಿ. ಮಹಾಮಾತೆಯ ಆಶೀರ್ವಾದ. ಮಹಾಮಾತೆ ಬಗ್ಗೆ ಹೇಳಿದ್ರು ಅವ್ರು ಓದಿಸ್ತಾರೆ. ಬೈ ಇದೇನು ಮಾಸ್ಟರ್ ಬರ್ದಿದ್ದಾನೆ ಅದನ್ನ ಓದ್ಬಿಟ್ಟಿದ್ರೆ ಬೋಲ್ಚಿಲೋ ಒಯ್ರಕವೇ ಆಚೆ ಅಂದ್ರೆ ಹೇಗ್ ಹೇಳ್ತಿದ್ರು ಶ್ರೀರಾಮಕೃಷ್ಣ ಅದೇ ರೀತಿ ಬರ್ದಿದ್ದ ನಾವು ಹೇಳ್ಬಿಟ್ಟು, ಮಹಾಮಾತೆ ಅಲ್ವಾ, ಶ್ರೀಮಾತೆಯವರಲ್ವಾ, ನಿರ್ಮಮತ್ವ ಇದೆ ಅವ್ರ ಹತ್ರ. ಅವ್ರು ಹೇಳ್ತಾರೆ, ನಾನು ಏನ್ ಮಾಡ್ಲಿ, ನಾನು ಬರ್ದಿರ್ತಿದ್ದೆ, ಅದ್ರ ನಂಗೆ ಅಕ್ಷರ ಬರ್ದಿಲ್ಲ ಅಂತ ಹೇಳಿ ಮಹಾಮಾತೆ ಹೇಳಿದ್ರು. ಆಮೇಲೆ ಇನ್ನೊಬ್ರು ಈ ಡೈರಿ ಬರೀಲಿಕ್ಕೆ ಪ್ರಯತ್ನ ಪಟ್ಟರು. ಗಿರೀಶ್ ಒಂದೆರಡು ಸರಿ ಪ್ರಯತ್ನ ಪಟ್ಟ. ಆಗ ಶ್ರೀರಾಮಕೃಷ್ಣ ಇಲ್ಲ, ನಿಂದಲ್ಲ ಆ ಕೆಲಸ ಅಂತ ಹೇಳ್ತಾರೆ. ಅಂದ್ರೆ ನೇಮಿಸ್ಬಿಟ್ಟಿದ್ದಾರೆ ಮಾಸ್ಟರ್ ಮಹರ್ಷಿ, ಇದು ನಿನ್ ಕೆಲಸ. ಇಲ್ಲಿ ಅನೇಕ ರೀತಿಯ ವಿವಿಧವಾದ ಘಟನೆಗಳನ್ನ ಬಂಗಾಳಿ ಪುಸ್ತಕದಿಂದ ಆಯ್ದು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿ ಭಾನುವಾರ ಸಾಯಂಕಾಲ ಶ್ರೀರಾಮಕೃಷ್ಣರ ಆ ವಿಚಾರಧಾರೆಯಲ್ಲಿ ನಾವು ಕೇಳಿ ಮುಳುಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕೊನೆಯ ಹಾಡನ್ನ ಹಾಡಿ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹೇಳ್ತೀವಿ. ನಾವು ಪ್ರಯತ್ನ ಪಡ್ತೀವಿ, ನಾವೆಲ್ಲರೂ ಸಹ ಶ್ರೀರಾಮಕೃಷ್ಣ ಪರಮಹಂಸರ ಭಕ್ತರಾಗಿ ಹಗಲಿರುಳು ಅವರ ಕೃಪೆಗೆ ಪಾತ್ರರಾಗಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಆ ಪ್ರಯತ್ನ ಯಾವಾಗಲೂ ಸಫಲಿಸಲ್ಲ. ಎಷ್ಟೋ ಸರಿ ಶ್ರೀರಾಮಕೃಷ್ಣ ಹೇಳ್ದಂಗೆ ಆ ಮುಂಗುಸಿ ಕಾಂಪೌಂಡ್ ಮೇಲೆ ಹತ್ತುತ್ತಂತೆ. ಇನ್ನೇನು ಹತ್ತಿ ಬಿಡಬೇಕಂದ್ರೆ ಧಮಕಂತ ಕೆಳಗ್ ಬಿಡುತ್ತಂತೆ. ಯಾಕೆ ಹಿಂಗಾಗ್ತಿದೆ? ಮುಂಗುಸಿ ಹತ್ಬಿಟ್ಟು ಏನ್ ಕೆಳಗ್ ಬಿಡುತ್ತಿದೆ, ಅಷ್ಟೆಲ್ಲ ಹತ್ತಿತ್ತು ಕೆಳಗೆ ಧಮಕ್ ಬಿಡುತ್ತೆ ಅಂದ್ರೆ ಆಮೇಲೆ ನೋಡಿದ್ರೆ ಯಾರೋ ಅದ್ರ ಬಾಲಕ್ಕೆ ಎದ್ದಲ್ ಕಟ್ಟಿದ್ರು. ನಮ್ದು ಅದೇ ಅವಸ್ಥೆ. ಧ್ಯಾನ, ಜಪ, ಪೂಜೆ ಎಲ್ಲ ಮಾಡ್ತೀವಿ, ಎಲ್ಲೋ ಒಬ್ರು ಧಮಕಂಬಿದ್ರು. ಮತ್ತೆ ಮರಳಿ ಯತ್ನವ ಮಾಡು. ಅಭ್ಯಾಸ ಎಂದು ಕೌಂತೆಯ ವೈರಾಗ್ಯ ಅಭ್ಯಾಸ. ಬಹುಶಃ
ಈ ಕೋವಿಡ್ ನೆಪದಲ್ಲಿ ನಿಮ್ಮ ಮನೆಗಳಿಗೆಲ್ಲ ನಾನು ತಲುಪ್ತಾ ಇದ್ದೀನಿ. ಶ್ರೀರಾಮಕೃಷ್ಣ ವಚನವೇದ ಎಂಬುವ ಆ ಕರತಲದ ದೇವಸ್ಥಾನವನ್ನ, ಆ ಕರತಲದ ಅಮೃತ ವಾಹಿನಿಯನ್ನ, ಆ ಕರತಲದಲ್ಲಿ ಅಮೃತ ಕಲಶವನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಕರತಲಕ್ಕೆ ನಾನು ತಲುಪಿಸಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಶ್ರೀ ಸುರೇಶ್ ಅವರವರಿಗೆ, ಮುರಳೀರವರಿಗೆ ಹಾಗೂ ಶ್ರೀಮತಿ ಪದ್ಮಿನಿಯವರಿಗೆ ನಾನು ಧನ್ಯವಾದ ಹೇಳಿ, ಸ್ವಾಮೀಜಿ ಕ್ಲಾಸ್ ಶುರು ಮಾಡಿ ಅಂತ ಹೇಳಿದ ಅನೇಕ ಭಕ್ತರು ಬಹುಶಃ ಅವರು ಇವತ್ತು ಸಂತೋಷ ಪಡ್ತಿರ್ಬಹುದು. ಮತ್ತೆ ನಾನು ವಚನ ವೇದವನ್ನು ಕೇಳೋ ಸೌಭಾಗ್ಯ ಬಂದಿದೆ ಅಂತ ಅನ್ಕೋಬಹುದು. ನಿಮ್ಮೆಲ್ಲರಿಗೂ ಶ್ರೀರಾಮಕೃಷ್ಣನ ಕೃಪೆ ಆಗಲಿ ಅಂತ ಹೇಳಿ ಈ ಮಂಗಳವನ್ನು ಹೇಳ್ತೀನಿ. ಪತಿತ ಪಾವನಂತೆ ಪತಿತ ಪಾವನಂತೆ
ಯೋಗಿಗಳ ಜ್ಞಾನಿಗಳ ಪರಮಗುರಿ ನೀನಂತೆ ಕೃಷ್ಣ ಕೃಪೆ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಕೃಪೆ ಎಷ್ಟು ದಿನ ಎಷ್ಟು ದಿನ ಬಯತೋರಿ ಬಂದೊಮ್ಮೆ ಹರಿದಾರು ಕಣ್ಣೆ ದಯತೋರಿ ಬಂದೊಮ್ಮೆ ಹರಿದಾರು ಕಣ್ಣೆ ನೀಯ ಜೀವನವ ಪೂರ್ಣವಾಗಿಸು ತಂದೆ ಹೇ ರಾಮ ಕೃಷ್ಣ ಕೃಪೆ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಕೃಪೆ ಎಷ್ಟು ದಿನ ಎಷ್ಟು ದಿನ ಎಷ್ಟು ದಿನ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಹೇ ರಾಮ ಕೃಷ್ಣ ಕೃಪೆ ಈ ಕಾರ್ಯಕ್ರಮಕ್ಕೆ ಶ್ರೀ ಬಲರಾಮ್ ಎಲ್ಲ ರೀತಿಯ ಸಹಕಾರ ನೀಡಿದರೆ ಪಾವಗಡದ ಆಶ್ರಮದಿಂದ ಜಯಶ್ರೀ ಅವರು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ನಮ್ಮ ಆಶ್ರಮದ ಶ್ರೀ ಸಂದೀಪ್ ನಮ್ಮ ಸಂಕೀರ್ತನೆಗೆ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಶ್ರೀ ರಾಮಕೃಷ್ಣ ಪರಮಹಂಸರ ವಿಶೇಷವಾದ ಕೃಪೆಯಿಂದ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ಪ್ರೀಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ
तस्मिन् तुष्टे जगत्कृष्णं क्रीडिते क्रीडितम् श्रीरामकृष्णार्पणमस्तु।